ಬ್ರದರ್ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮಹೋನ್ನತನು ಸರ್ವ ಸೃಷ್ಟಿಗೆ ಯಜಮಾನಾಗಿರ್ತಕ್ಕಂಥ ಪರಲೋಕದ ಜೀವುಳ ನಮ್ಮ ತಂದೆಯ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಸ್ತೋತ್ರ ಮಾಡ್ತೇವೆ ತಂದೆ. ಕಳೆದ ಎಲ್ಲ ದಿನಮಾನಗಳಿಂದ ನಮ್ಮನ್ನು ಕಾಯ್ದು ಕಾಪಾಡಿ ಆರೋಗ್ಯ ಭಾಗ್ಯದಿಂದಿಟ್ಟು ಜೀವಿತರ ಒಂದು ಸಂಖ್ಯೆಯಲ್ಲಿ ಎಣಿಸಿ ತಿರುಗೊಂದು ಆವರ್ತೆ ನಿನ್ನನ್ನು ಸ್ತುತಿಸಿಕೊಂಡು ಆಡುವಂತೆ ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿಯನ್ನು ನಮಗೆ ಕೊಟ್ಟು ನಡೆಸ್ತಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಈ ಸಂದರ್ಭದಲ್ಲಿ ನಿನ್ನ ವಾಕ್ಯಗಳ ಕುರಿತು ಹೇಳಲು ಬಂದಿರುವಂಥ ಕರ್ತನೆ ಬ್ರದರ್ ಅವರನ್ನು ಆಶೀರ್ವದಿಸು, ಅವರಿಗೆ ಜ್ಞಾನ ಕೊಡು, ತಿಳುವಳಿಕೆ ಕೊಡು, ಉತ್ತಮವಂಥ ಸಂದೇಶದ ಎಲ್ಲ ಭಾಗಗಳನ್ನು ಅವರ ಮೂಲಕ ನಮಗೆ ತಿಳಿಯಪಡಿಸಲು ಪ್ರಾರ್ಥಿಸ್ತೇವೆ. ಮತ್ತು ಅವರನ್ನು ಅವರ ಕುಟುಂಬವನ್ನು ನೀನು ಆಶೀರ್ವದಿಸಿ ನಡೆಸು. ಸೇರಿ ಬಂದಿರತಕ್ಕಂಥ ಎಲ್ಲ ಕರ್ತನೆ, ಈ ಜೂಮ್ ಮೀಟಿಂಗ್ನಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರನ್ನು ಅವರನ್ನು ಸಹ ಅವರ ಕುಟುಂಬ ಮಕ್ಕಳನ್ನು ಸಹ ನಿನ್ನ ಕಾಯ್ದು ಕಾಪಾಡಿ ನಡೆಸಿ ಮುಂದಿನ ಎಲ್ಲ ಭಾಗ ನಿಮ್ಮ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಓಕೆ ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಸಹೋದರರೇ, ಮತ್ತೊಮ್ಮೆ ಒಂದು ವಾರದ ನಂತರ ನಿಮ್ಮನ್ನ ಭೇಟಿಯಾಗೋದಕ್ಕೆ ತಂದೆಯ ದೇವರು ಕೊಟ್ಟಂತ ಈ ಅವಕಾಶಕ್ಕೂ ನಿಮ್ಮ ಸಂಗಡ ದೇವರ ವಾಕ್ಯಗಳನ್ನ ಧ್ಯಾನಿಸೋದಿಕ್ಕೆ ದೇವರು ಕೊಟ್ಟಂತ ಈ ಸುಂದರವಾದ ಒಂದು ಸಾಯಂಕಾಲದ ವೇಳೆಗೋಸ್ಕರ ಕೂಡ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಈ ಒಂದು ಪಾಠದ ವಿಷಯಗಳನ್ನ ನಾವು ಮುಂದುವರ್ಸೋಣ. ಅಪೊಸ್ತಲರ ಕಾರ್ಯಗಳು. ನಾವು ಅಪೊಸ್ತಲರ ಕಾರ್ಯಗಳಲ್ಲಿ ಅನೇಕ ವಿಷಯಗಳನ್ನ ಆದಿ ಸಭೆಯಲ್ಲಿ ಪ್ರಾರಂಭದ ಒಂದು ದಿನಗಳಲ್ಲಿ ಯಾವ ರೀತಿ ಅಪೊಸ್ತಲರ ಮೂಲಕ ಹೊಸದಾಗಿ ಬಂದಂತ ಸಹೋದರ ಸಹೋದರರಿಗೆ ಅಪೊಸ್ತಲರು ಕೊಟ್ಟಂತ ಮಾರ್ಗದರ್ಶನ, ಅಪೊಸ್ತಲರು ನಡೆಸಿದಂತ ಕಾರ್ಯಗಳು, ಅಪೊಸ್ತಲರು ತೋರಿಸಿದಂತ ಗುಣಗಳು, ಇದೆಲ್ಲ ಕೂಡ ಆದಿಸಭೆಯಲ್ಲಿ ತುಂಬಾ ಒಂದು ವಿಶೇಷವಾದ ಒಂದು ಕಾರ್ಯಗಳಾಗಿತ್ತು. ಅಪೊಸ್ತಲರು ಯಾವ ರೀತಿ ಅಲ್ಲಿ ಬಂದಂತ ಸಂಕಷ್ಟವನ್ನ ಎದುರಿಸಿ ಕ್ರಿಸ್ತನ ಸುವಾರ್ತೆಯನ್ನ ಸಾರೋದ್ರಲ್ಲಿ ಅತಿ ಹೆಚ್ಚಾದ ಕಾಲ ಸಮಯವನ್ನ ಅವರು ಕಳೆದು ಅದರಲ್ಲಿ ಪ್ರಾಮಾಣಿಕವಾಗಿ ಇದ್ರು ಅನ್ನೋದು ಈ ಆದಿಸಭೆಯಲ್ಲಿ ಇದ್ದಂತ ಅನೇಕ ಬುದ್ಧಿಪಾಠಗಳನ್ನ ನಾವು ಸತತವಾಗಿ ನೋಡ್ಕೊ ಬರ್ತಾ ಇದ್ದೀವಿ. ಕಳೆದ ವಾರದಲ್ಲಿ ಕೂಡ ನಾವು ಅಪೊಸ್ತಲರು ಯಾವ ರೀತಿಯ ಒಂದು ಮರಣವನ್ನ ಹೊಂದಿದ್ರು ಅಂತ ನೋಡ್ಬೇಕಾದ್ರೆ ಎಲ್ಲಾ ಅಪೊಸ್ತಲರು ನಾನಾ ರೀತಿಯಲ್ಲಿ ಕೊಲ್ಲಲ್ಪಟ್ರು ಅಂತ ಕೂಡ ನಾವು ನೋಡ್ತೀವಿ. ಅದರಲ್ಲಿ ತುಂಬಾ ವಯಸ್ಸಾಗಿ ತೀರ್ಕೊಂಡಿದ್ದು ಯೋಹಾನ ಮಾತ್ರ ಅಂತ ಒಂದಷ್ಟು ಕಡೆ ನಮಗೆ ಮಾಹಿತಿಯನ್ನ ಕೊಡ್ತಾರೆ. ಎಲ್ಲಾ ಅಪೊಸ್ತಲರುಗಳು ಕೂಡ ಆ ಆದಿಸಭೆಯ ಕಾಲ ಕ್ರಮೇಣ ಅವರು ಮಾಡಿದಂತ ಸುವಾರ್ತೆಯ ಕೆಲಸಗಳಲ್ಲಿ ಅವರು ಯಾವುದೋ ಒಂದು ರೀತಿಯ ಮರಣವನ್ನ ಅಲ್ಲಿ ಹೊಂದಿದ್ರು ಅಂತ ನೋಡ್ತೀವಿ. ಆ ಒಂದು ಅಡಿಯಲ್ಲಿ ನಾವು ಕಳೆದ ವಾರದಲ್ಲಿ ನೋಡಿದಂತ ಯಾಕೋಬ ಮೊಟ್ಟ ಮೊದಲನೆಯದಾಗಿ ಅಲ್ಲಿ ಹೇರೋದಿನ ಮೂಲಕ ಅಲ್ಲಿ ಕೊಲ್ಲಲ್ಪಡುವ ಒಂದು ವಿಷಯ ಕೂಡ ನಾವು ನೋಡ್ತೀವಿ. ಯಾವ ರೀತಿ ಆತನ ತಲೆಯನ್ನ ಕಡಿಯುವ ಒಂದು ವಿಷಯ ಕೂಡ ನಾವು ನೋಡಿದ್ವಿ ಸಹೋದರ ಸಹೋದರರೇ. ಆ ರೀತಿಯಲ್ಲಿ ನಾವು ನೋಡಿದಾಗ ಏನಕ್ಕೆ ಹೇರೋದ ಈ ಕೆಲಸ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಇದ್ದಂತ ಯಹೂದ್ಯರನ್ನ ಆತನು ಮೆಚ್ಚಿಸುವ ರೀತಿಯಲ್ಲಿ ಈ ಕಾರ್ಯಗಳನ್ನ ಮಾಡೋದಿಕ್ಕೆ, ಮನುಷ್ಯರನ್ನ ಮೆಚ್ಚಿಸುವ ಒಂದು ರೀತಿಯಲ್ಲಿ ಈ ಕೆಲಸವನ್ನ ಆತನು ಮಾಡ್ದ ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ಪೇತ್ರನನ್ನ ಕೂಡ ಅದೇ ರೀತಿಯಲ್ಲಿ ಆತನು ಸಾಯಿಸ್ಬೇಕು ಅಂತ ಹೇಳಿ ಅವನು ಪೇತ್ರನನ್ನ ಸೆರೆ ಹಿಡಿದು ಆ ಒಂದು ಪಸ್ಕಾ ಹಬ್ಬ ಆದ ನಂತರ ಆತನಿಗೆ ಅದೇ ಒಂದು ಗತಿಯನ್ನ ತೋರಿಸ್ಬೇಕು ಅಂತ ಯಹೂದ್ಯರು ಅವನಿಗೆ ಬೆಂಬಲ ಕೊಟ್ಟು ಅವನು ಆಳುವಂತ ರಾಜ್ಯಕೆಯಲ್ಲಿ ಅವನಿಗೆ ಯಾವುದೇ ರೀತಿಯ ವಿರೋಧಗಳು ವ್ಯಕ್ತಪಡಿಸದೆ ಇರಬೇಕು ಅಂತ ಯಹೂದ್ಯರನ್ನ ಅವನು ಈ ರೀತಿಯಲ್ಲಿ ನಡೆಸಿದ್ರು ಅಂತ ಕೂಡ ನಾವು ಕಳೆದ ವಾರದಲ್ಲಿ ನೋಡಿದ್ವಿ ಸಹೋದರ ಸಹೋದರರೇ. ಸೊ ಆ ರೀತಿ ಆ ಒಂದು ಪಸ್ಕಾ ಹಬ್ಬದ 7 ದಿನ
ಯಹೂದ್ಯರು ಆಚರಿಸ್ಬೇಕು ಅಂದ್ರೆ ಅಲ್ಲಿ ಅನೇಕ ರೀತಿಯ ಒಂದು ಕಟ್ಟುನಿಟ್ಟುಗಳನ್ನ ಅವರು ಪಾಲನೆ ಮಾಡ್ತಾ ಇದ್ರು. ಶುದ್ಧತೆ ಅಥವಾ ಅಲ್ಲಿ ಆ ಒಂದು ಲಾ ಹೇಳುವ ರೀತಿಯಲ್ಲಿ ಅವರು ಅನೇಕ ಕಾರ್ಯಗಳನ್ನ ಲಿಟ್ರಲ್ ಆಗಿ ಆಚೆ ಅವರು ಮಾಡ್ತಾ ಇದ್ರು. ಆದ್ರೆ ನಾವು ನೋಡ್ತೀವಿ ಯಾವ ರೀತಿ ಅವರ ಹೃದಯದ ಕಲ್ಮಶಗಳು ಅದು ಇತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಆ ರೀತಿಯಲ್ಲಿ ಈ ಪೇತ್ರನನ್ನ ಸೆರೆ ಹಿಡಿದು 7 ದಿನ ಆದ ನಂತರ ಜನರ ಮಧ್ಯದಲ್ಲಿ ಆತನನ್ನು ಕೂಡ ಕೊಲ್ಲೋದಿಕ್ಕೆ ಅಲ್ಲಿ ಹೇರೋದ ಅಲ್ಲಿ ತೀರ್ಮಾನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿಯಲ್ಲಿ ಸಹೋದರರೇ, ಪೇತ್ರನು ಒಬ್ಬ ಸಾಧಾರಣ ವ್ಯಕ್ತಿಯಾಗಿದ್ದ, ಏನೋ ಒಂದು ದೊಡ್ಡ ಬಲಿಷ್ಠನಾಗಿರ್ಲಿಲ್ಲ. ಆದ್ರೆ ಕೂಡ ಅವನಿಗೆ ಕೊಟ್ಟಂತ ಒಂದು ಸೆಕ್ಯೂರಿಟಿ ನೋಡ್ಬೇಕಾದ್ರೆ ಅದು ತುಂಬಾ ಒಂದು ವಿಶೇಷವಾದ ಸೆಕ್ಯೂರಿಟಿ ಇತ್ತು ಅಲ್ವಾ. ಸೊ 4 ಶಿಫ್ಟ್ ಅಲ್ಲಿ 4 ಸೈನಿಕರು ಅವ್ರನ್ನ ಬಂದು ನೋಡ್ತಾ ಇದ್ರು. ಅದು ಮಾತ್ರವಲ್ಲ, ಆತನನ್ನ ಕೈಯನ್ನ ಆ ಸರಪಳ ಅಥವಾ ಆ ಒಂದು ಅಯನ್ ಚೈನ್ ಅಲ್ಲಿ ಆ ಕೈಗಳಿಗೆ ಕಟ್ಟಿ ಆ ಇನ್ನೊಂದು ಭಾಗವನ್ನ ಆ ಸೈನಿಕ ಆತನ ಕೈಗೆ ಕಟ್ಕೊಳ್ಳೋಣಂತೆ. ಸೊ ಆ ಪೇತ್ರನು ಎಲ್ಲೂ ಆ ಕಡೆ ಈ ಕಡೆ ಹೋಗದೆ ಇರಂಗೆ ಆ ಕೆಲಸಗಳು ನಡೀತು ಅಂತ ನೋಡ್ತೀವಿ. ಆದ್ರೆ ಕೂಡ ನಾವು ವಚನವನ್ನು ನೋಡುವಾಗ ಇಷ್ಟೆಲ್ಲಾ ಒಂದು ಸಂಕಷ್ಟಗಳಿದ್ರು ಕೂಡ ಪೇತ್ರನು ಗಾಢವಾದ ನಿದ್ರೆಯಲ್ಲಿ ಇದ್ದನು ಅಂತ ಕೂಡ ನಾವು ನೋಡ್ತೀವಿ. ಸೊ ಇದು ಯಾವ ರೀತಿ ಸಾಧ್ಯ ಅಂತ ನೋಡ್ಬೇಕಾದ್ರೆ ಪೇತ್ರನು ಕ್ರಿಸ್ತನಲ್ಲಿ ಇಟ್ಟಂತ ಒಂದು ಭರವಸೆ ಕೂಡ ಇದಕ್ಕೆ ಕಾರಣವಾಗಿರ್ಬೋದು ಸಹೋದರರೇ. ಯಾವುದೋ ಒಂದು ರೀತಿಯಲ್ಲಿ ದೇವರು ಆತನನ್ನ ನಡೆಸ್ತಾರೆ ಅನ್ನುವ ಒಂದು ಧೈರ್ಯ, ಒಂದು ನಂಬಿಕೆ ಆತನಲ್ಲಿ ಇತ್ತು ಅಂತ ನೋಡ್ತೀವಿ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಇನ್ನೊಂದು ಕಡೆ ಏನ್ ನಡೀತಾ ಇದೆ ಅಂದ್ರೆ, ಅಲ್ಲಿ ಸಹೋದರರು ಮನೆಗಳಲ್ಲಿ ಕೂಡಿ ಪೇತ್ರನಿಗೋಸ್ಕರ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆತನನ್ನ ದೇವರು ಯಾವುದೇ ರೀತಿಯಲ್ಲಿ ಆತನನ್ನ ಬಂದು ಯಾವುದೇ ರೀತಿಯ ಒಂದು ಅಸಂಭಾವಿತ ನಡೀದೇ ಇರಂಗೆ ನೋಡ್ಕೋಬೇಕು ಅಂತ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಆ ಗಳಿಗೆಯಲ್ಲೇ 7ನೇ ದಿನ ಆ ಹಬ್ಬವು ಮುಗಿಯುತ್ತಾ ಬಂದಂಗೆ 8ನೇ ದಿನ ಪ್ರಾರಂಭ ಆಗೋದಿಕ್ಕೆ ಮುಂಚೆನೆ ಆ ಒಂದು ಮುಂಜಾನೆಯಲ್ಲಿ ಅಲ್ಲಿ ದೂತನು ಪೇತ್ರನನ್ನ ಅಲ್ಲಿಂದ ಆ ಸೆರೆಮನೆಯಿಂದ ಆಚೆ ತರುವಂತ ವಿಷಯವನ್ನೇ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಸಹೋದರರೇ. ತುಂಬಾ ಆಶ್ಚರ್ಯವಾದ ವಿಷಯಗಳು. ಪೇತ್ರನನ್ನ ಎಬ್ಬಿಸಿ, ಆತನು ಗಾಢವಾದ ನಿದ್ರೆಯಲ್ಲಿದ್ದಿರೋದ್ರಿಂದ ಆತನನ್ನ ಎಬ್ಬಿಸಿ ಎಲ್ಲಾ ಒಂದು ಬಾಗಿಲುಗಳನ್ನ ಆ ಒಂದು ದೂತನು ಆತನ ಒಂದು ಶಕ್ತಿಯನ್ನ ಅಲ್ಲಿ ಪ್ರತಿಭಟಿಸಿದರು ಅಥವಾ ಅಲ್ಲಿ ತೋರಿಸಿದ್ದನ್ನ ನಾವು ನೋಡ್ತೀವಿ. ಸೊ ಆ ರೀತಿ ನೋಡ್ಬೇಕಾದ್ರೆ ಸಹೋದರರೇ, ಆತನ ಒಂದು ಶಕ್ತಿಯನ್ನ, ದೂತರ ಶಕ್ತಿಯನ್ನ ನೋಡುವಾಗ ಅಲ್ಲಿ ಎಂತ ಒಂದು ಗಟ್ಟಿಯಾದ ಒಂದು ಕಬ್ಬಣದ ಬಾಗಿಲುಗಳಿದ್ರು ಕೂಡ ಅದು ಸರಸರನೆ ಅದು ಓಪನ್ ಆಯ್ತು ಅಂತ ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಪೇತ್ರನು ಈ ಕಾರ್ಯಗಳು ನಡೀತಾ ಇರುವಾಗ ಅವನಿಗೆ ನಿದ್ರೆಯಲ್ಲಿ ಏನೋ ಕನಸು ಕಂಡಂಗಿತ್ತು ಅಂತ ನಮಗೆ ವಚನ ವಾರದಲ್ಲಿ ನೋಡಿದ್ವಿ. ಆದರೆ ಅವನು ಎಚ್ಚೆತ್ತು ಅವನ ಒಂದು ಪ್ರಜ್ಞೆ ಬಂದಾಗ ಅಥವಾ ಅವನಿಗೆ ಆ ನಿದ್ದೆಗಣ್ಣಿಂದ ಅವನು ಆಚೆ ಬಂದಾಗ ಅವನು ನೋಡ್ತಾನೆ ಇದು ನಿಜವೂ ನಡೆದಿರೋದು ಅಂತ ಕೂಡ ಅವನು ನೋಡ್ತಾನೆ ಸಹೋದರರೇ. ಅದನ್ನೇ ನಾವು ಕಳೆದ ವಾರದಲ್ಲಿ ಈ ಒಂದು ವಚನದಿಂದ ನಾವು ಪ್ರಾರಂಭ ಮಾಡೋಣ. ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 11-12 ವಚನಗಳು. ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 11-12 ವಚನಗಳನ್ನ ಓದೋಣ. ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯಹೂದ್ಯ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದಾನೆಂದು ನನಗೆ ನಿಜವಾಗಿ ತಿಳಿದು ಬಂದದೆ. ಸರಿ, ಇಲ್ಲಿ ನಾವು ನೋಡುವಾಗ ಪೇತ್ರನು
ಆವಾಗ ನಿದ್ದೆಗಣ್ಣಿಂದ ಆಚೆ ಬಂದು ಅವನು ಏನ್ ತಿಳ್ಕೊತಾನಂದ್ರೆ, ದೇವರು ನನ್ನನ್ನ ಈ ಒಂದು ಹೇರೋದಿನ ಕೈಯಿಂದ ನನ್ನನ್ನ ಕಾಪಾಡಿದಾನೆ, ನಾನು ಮರಣವನ್ನ ಹೊಂದುವುದನ್ನ ದೇವರು ತಡೆಗಟ್ಟಿದ್ದಾರೆ, ಅದು ದೂತರ ಮೂಲಕ ನನ್ನನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಅಲ್ಲಿ ಅವರು ಸ್ಪಷ್ಟ ಮಾಡ್ಕೊಂಡ್ರು. ಅದು ಮಾತ್ರವಲ್ಲ, ಹೇರೋದಿನ ಕೈ ಕೆಳಗಿಂದ ಮಾತ್ರ ಅಲ್ಲ, ಅಲ್ಲಿ ಯಹೂದ್ಯರು ಆತನನ್ನ ಕೊಲ್ಲೋದಿಕ್ಕೆ ಯಾವ ರೀತಿ ಹೇರೋದಿಗೆ ಸಹಾಯ ಮಾಡಿದ್ರೋ ಅವರು ಕೂಡ ಅಲ್ಲಿ ಏನೂ ಮಾಡಕ್ಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ದೇವರ ದೂತನು ಆತನನ್ನ ಕಾಪಾಡುವ ಒಂದು ವಿಷಯವನ್ನ ಪೇತ್ರನು ಅರ್ಥ ಮಾಡ್ಕೊಂಡ್ರು. ಸಹೋದರರೇ, ಅದಾದಾಗ ನಾವು 12ನೇ ವಚನ ಓದುವಾಗ ಅಲ್ಲಿ ಇನ್ನೊಂದು ಕಾರ್ಯವನ್ನ ನೋಡ್ತೀವಿ. ವಚನ ಓದೋಣ, 12ನೇ ವಚನ. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಸರಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇವರು ಯೆರೂಸಲೇಮ್ ಮಧ್ಯದಲ್ಲಿ ಆ ರಾಜನ ಒಂದು ಪ್ಯಾಲೇಸ್ ಪಕ್ಕ ಈ ಸೆರೆಮನೆಗಳಿರ್ತದೆ. ಈ ರೋಮಾಪುರಿಯ ಒಂದು ಸೈನಿಕರು ಯಾವ ರೀತಿ ಅವರು ಸೆರೆಮನೆಗಳಿತ್ತು ಅಂತ ನೋಡ್ಬೇಕಾದ್ರೆ ತುಂಬಾನೇ ಒಂದು ಸ್ಟ್ರಾಂಗ್ ಆಗಿ ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಥವಾ ಅದನ್ನ ಕಾವಲು ಕಾಯಕ್ಕೆ ಸೋಲ್ಜರ್ಗಳು ಅದೇ ತರ ಇತ್ತು ಅಂತ ಕೂಡ ನಾವು ನೋಡ್ತೀವಿ, ಅದೇ ತರ ಇದ್ರು ಅಂತ ನೋಡ್ತೀವಿ. ಸಹೋದರರೇ, ಆ ರೀತಿಯಲ್ಲಿ ಈಗ ಯೆರೂಸಲೇಮ್ ಆ ಒಂದು ಮಧ್ಯದಿಂದ ಅವರು ಸೆರೆಮನೆಯಿಂದ ಆಚೆ ಬಂದಾಗ ಅವರ ಒಂದು ಸಹೋದರರ ಮನೆಗಳು ತುಂಬಾ ಹತ್ರದಲ್ಲಿತ್ತು ಅಂತ ನೋಡ್ತೀವಿ. ಅದರಿಂದ ಅವರ ಸೆರೆಮನೆ ಬಿಟ್ಟಿದ ತಕ್ಷಣ ಅಲ್ಲಿ ಹತ್ರವಾಗಿರುವ ಒಂದು ಮನೆಯನ್ನ ಅವರು ತಲುಪ್ತಾರೆ. ಅದು ಯಾರ ಮನೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಮರಿಯಾಳಲು ಅಂತ ಹೇಳುವಾಗ ಮಾರ್ಕ್ ಅನ್ನುವ ಅಲ್ಲಿ ಒಬ್ಬ ಶಿಷ್ಯನ ಒಂದು ಮನೆ ಅಲ್ಲಿ ಇದ್ದಿದ್ದನ್ನ ಅವರು ಗುರುತಿಸ್ಕೋತಾರೆ. ಸೊ ಆ ಮನೆಗೆ ಈಗ ಅವರು ತಲುಪುತ್ತಾರೆ. ಸಹೋದರರೇ, ಸೊ ಅಲ್ಲಿ ತಲುಪಿದಾಗ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ, ಆ ಮನೆಯಲ್ಲಿ ಆಗ್ಲೇ ಅಲ್ಲಿ ಸಹೋದರರಿಗೆ ಕೂಡಿ ಅಲ್ಲಿ ಪ್ರಾರ್ಥನೆಯಲ್ಲಿ ಇದ್ರು ಅಂತ ಹೇಳ್ತಾರೆ. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ದೇವರು ಪೇತ್ರನನ್ನ ಕಾಪಾಡಬೇಕು, ದೇವರು ಆತನ ಸಂಕಲ್ಪದಲ್ಲಿ ಯಾವುದೇ ರೀತಿಯ ಆ ಆದಿ ಸಭೆಯಲ್ಲಿ ಇದ್ದಂತ ವಯಸ್ಸಾಗಿರುವ ಒಂದು ಅಪೋಸ್ಟ್ಲರು ಅವರಿಗೆ ಆ ಸಮಯದಲ್ಲಿ ತುಂಬಾ ಬೇಕಾಗಿತ್ತು. ಅವರ ಅನುಭವ, ಅವರ ವಿಶ್ವಾಸ, ಅವರ ಒಂದು ಪ್ರೀತಿ ಅದು ಆದಿ ಸಭೆಗೆ ತುಂಬಾ ಮುಖ್ಯವಾಗಿತ್ತು. ಸಹೋದರರೇ, ಯಾಕಂದ್ರೆ ಆ ಆದಿ ಸಭೆಗೆ ಬಂದಂತ ಸಹೋದರರು ನಾನಾ ರೀತಿಯ ನಂಬಿಕೆಗಳಿಂದ ಬಂದಿದ್ದಾರೆ. ಅದು ಮಾತ್ರವಲ್ಲ, ಅಲ್ಲಿ ಅನ್ಯ ಜನರಿಂದ ಬಂದಿರೋರಿಗೆ ಪೇತ್ರನ ಒಂದು ಪರಾಮರಿಕೆ ಅಥವಾ ಪೇತ್ರನ ಗೈಡೆನ್ಸ್ ತುಂಬಾ ಮುಖ್ಯವಾಗಿ ಬೇಕಾಗಿದ್ದಿರ್ಬೋದು ಅಂತ ಕೂಡ ನಾವು ನೋಡ್ತೀವಿ. ಸಹೋದರರೇ, ಸೊ ಆ ರೀತಿಯಲ್ಲಿ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಪೇತ್ರನನ್ನ ಕಾಪಾಡಬೇಕು ಅಂತ ಹೇಳಿ ಅಲ್ಲಿ ನಡೀತಾ ಇರುವ ಒಂದು ಪ್ರಾರ್ಥನೆ ಕೂಟವಾಗಿತ್ತು ಅಂತ ನೋಡ್ತೀವಿ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಪೇತ್ರನು ಈಗ ಆ ಮಾರ್ಕನ ಮನೆಗೆ ಬಂದು ಆ ಬಾಗಿಲನ್ನ ತಟ್ಟುವ ಒಂದು ಸನ್ನಿವೇಶ ನೋಡಿದಾಗ ಅದು ತುಂಬಾ ಒಂದು ಯಾರು ಅದನ್ನ ಯೋಚಿಸುವ ಒಂದು ವಿಷಯ ಇರ್ಲಿಲ್ಲ. ನೋಡ್ರಿ, ಇಲ್ಲಿ ಸಹೋದರರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದ್ರೆ ಅಲ್ಲಿ ನಡೆದಂತ ಅದ್ಭುತವನ್ನ ಅವರು ಗ್ರಹಿಸ್ಕೊಳ್ಳಕ್ಕೆ ಅವ್ರ ಕೈಯಿಂದ ಸಾಧ್ಯವಾಗಿರ್ಲಿಲ್ಲ. ಯಾಕಂದ್ರೆ ಆ ಒಂದು ಹೇರೋದು ಯಾರನ್ನೂ ಸುಲಭವಾಗಿ ಬಿಡೋನಲ್ಲ, ಅವರು ನಿಜವಾಗ್ಲೂ ಆತನನ್ನ ಕೊಲ್ತಾರೆ. ಆದ್ರೆ ಪೇತ್ರನಿಗೆ ಆ ಶಕ್ತಿ, ಆ ಧೈರ್ಯ ಮತ್ತೆ ದೇವರ ಸಂಕಲ್ಪ ಸರಿಯಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು. ಸಹೋದರ ಸೊ ಆ ರೀತಿಯಲ್ಲಿ ನೋಡುವಾಗ ಬಾಗಿಲನ್ನ ತಟ್ಟುವಾಗ ಅಲ್ಲಿ ಆ ಬಾಗಿಲನ್ನ ತೆರೆಯಲು ಅಲ್ಲಿ ಬರುವಂತ ಒಂದು ಸ್ತ್ರೀಯ ಬಗ್ಗೆ ಇಲ್ಲಿ ಬರೆದಿರೋದನ್ನ ನೋಡೋಣ. ಅಪೋಸ್ಟಲರ ಕಾರ್ಯಗಳು 12ನೇ ಅಧ್ಯಾಯ 13-14 ವಚನಗಳು. ಅಪೋಸ್ಟಲರ ಕಾರ್ಯಗಳು 12ನೇ ಅಧ್ಯಾಯ 13 ಮತ್ತು 14 ವಚನಗಳು. ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ಹೋದಿ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು
ಸಂತೋಷದ ನಿಮಿತ್ತದಿಂದಲೂ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿ ಹೋಗಿ ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಅವರು ಓಕೆ ಓಕೆ. ಸೊ ಅಲ್ಲಿ ನಾವು ನೋಡುವಾಗ ಅಲ್ಲಿ ಬಾಗಿಲನ್ನ ತಟ್ಟೋದು ಬಂದು ಇದು ಬೆಳಗಿನ ಜಾವ ಅಲ್ವಾ, ರಾತ್ರಿ ಆ ಒಂದು ಮಧ್ಯರಾತ್ರಿಯಲ್ಲಿ ಈ ಒಂದು ಘಟನೆ ನಡೀತದೆ. ಸೊ ಎಲ್ಲಾ ಕಡೆ ಇತ್ತು. ಇದು ಬೆಳಗಿನ ಜಾವ. ಇದು ಈ ಒಂದು ವಿಷಯ ನಡೆಯುವಾಗ ಹತ್ತತ್ರ ಒಂದು 2 ಗಂಟೆ, ಬೆಳಗಿನ ಜಾವನ 3 ಗಂಟೆ ಈ ರೀತಿಯ ಒಂದು ಸಮಯ ಆಗಿರ್ಬೋದು. ಆ ಸಮಯದಲ್ಲೂ ಕೂಡ ಇಲ್ಲಿ ಕೂಡಿದಂತ ಸಹೋದರ ಸಹೋದರರು ಪ್ರಾರ್ಥನೆಯನ್ನ ಮಾಡೋದನ್ನ ನಾವು ನೋಡ್ಬೋದು ಸಹೋದರರೇ. ಯಾಕಂದ್ರೆ ಬೆಳಗ್ಗೆ ಆಗೋಗಿದ್ರೆ ಅಲ್ಲಿ ಹೆರೋದಿನ ಸೈನಿಕರು ಪೇತ್ರರನ್ನ ಹುಡುಕೋದಿಕ್ಕೆ ಅತಿ ವೇಗವಾಗಿ ಆತನನ್ನ ಸೆರೆ ಹಿಡಿಯೋದಿಕ್ಕೆ ಮತ್ತೆ ಪ್ರಯತ್ನಿಸಿರ್ಬೋದು. ಅದರಿಂದ ಇದು ರಾತ್ರಿ 1, 2, 3 ಗಂಟೆ ಒಳಗೆ ಈ ಒಂದು ವಿಷಯಗಳು ನಡೆದಿರ್ಬೋದು ಅಂತ ನಮಗೆ ಮಾಹಿತಿಯನ್ನ ಕೊಡ್ತಾರೆ ಸಹೋದರರೇ. ಆ ಒಂದು ಸಮಯದಲ್ಲಿ ನಾವು ನೋಡುವಾಗ ಆ ಒಂದು ಸ್ತ್ರೀ ಬಂದು ಆ ಬಾಗಿಲನ್ನ ತೆಗಿಯಕ್ಕೆ ಬರುವಾಗ ಆಕೆಯ ಹೆಸರು ರೋದಾ ಅಂತ ಬರೀತಾರೆ. ಆಕೆ ಬಂದು ಆ ಬಾಗಿಲನ್ನ ತೆರೆಯಕ್ಕೆ ಮುಂಚೆನೆ ಪೇತ್ರನು ಅಲ್ಲಿ ಆ ಬಾಗಿಲನ್ನ ತಟ್ಟೋದು ಮಾತ್ರ ಅಲ್ಲ, ಆತನು ಅಲ್ಲಿ ಯಾರಾದ್ರೂ ಇದ್ದೀರಾ ಅಂತ ಒಂದು ವಿಷಯ ಒಂದು ವೇಳೆ ಆ ಮಾತನ್ನ ಅಲ್ಲಿ ಆಡಿರ್ಬೋದು ಅಂತ ನೋಡ್ತೀವಿ. ಸುಮಾರು ಹೊತ್ತು ಆ ಬಾಗಿಲುಗಳು ತೆರೀದೇ ಇರೋದ್ರಿಂದ ಅಲ್ಲಿ ಬಂದು ಪೇತ್ರನು ಮಾತಿನಿಂದ ಅಲ್ಲಿ ಯಾರಾದ್ರೂ ಇದಾರಾ ಅಂತ ಪ್ರಶ್ನೆ ಹಾಕಿದಾಗ ಈ ಒಂದು ಮಾತು ಆ ಒಂದು ಹುಡುಗಿಗೆ ಅದು ಪರಿಚಯವಾದ ಒಂದು ಧ್ವನಿ ಆಗಿತ್ತು. ಆ ಪರಿಚಯವಾದ ಧ್ವನಿ ಯಾರ್ದು ಅಂದ್ರೆ ಪೇತ್ರನದು ಅಂತ ಬಾಗಿಲು ತೆರೆಯಕ್ ಮುಂಚೆನೆ ಆಕೆಗೆ ಅರಿವಾಯಿತು. ನೋಡ್ರಿ, ಆಕೆಯಲ್ಲಿದ್ದ ಒಂದು ಸಂತೋಷ ಏನು ಅಂದ್ರೆ ಆ ಬಾಗಿಲನ್ನ ತೆರೆಯೋದು ಬಿಟ್ಬಿಟ್ಟು ಅಲ್ಲಿ ಓಡೋಗಿ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಸಹೋದರರೇ, ಅಲ್ಲಿರುವ ಪ್ರಾರ್ಥನೆ ಮಾಡ್ತಾ ಇರುವ ಸಹೋದರ ಸಹೋದರರಿಗೆ ಪೇತ್ರನು ಬಾಗಿಲಿನ ಹತ್ರ ಬಂದಿದ್ದಾರೆ ಅಂತ ಒಂದು ಸುದ್ದಿಯನ್ನ ಕೊಡಕ್ಕೆ ಆಕೆ ಮುಂದೆ ಓಡಿದ್ಲು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಈ ವಿಷಯದಲ್ಲಿ ಇನ್ನೊಂದು ವಿಷಯ ನಾವು ಏನ್ ಗಮನಿಸ್ಬೋದು ಅಂದ್ರೆ ಆ ಒಂದು ಕಾಲ ಸಮಯದಲ್ಲಿ ಪೇತ್ರನನ್ನ ಸೆರೆಮನೆಯಲ್ಲಿ ಹಾಕಿದಾಗ ಅವರನ್ನ ಹಿಂಬಾಲಿಸುವ ಸಹೋದರ ಸಹೋದರಿಯರು ಎಲ್ಲೆಲ್ಲ ಇದ್ದಾರೋ ಅವ್ರಿಗೆಲ್ಲಾನು ಸ್ವಲ್ಪ ಭಯ ಭೀತಿ ಇತ್ತು. ಯಾಕೆ ಅಂದ್ರೆ ರೋಮಾಪುರಿಯ ಸೈನಿಕರು ಅವ್ರನ್ನ ಕೂಡ ಒಂದು ವೇಳೆ ದಾಳಿ ಮಾಡಬಹುದು ಅಥವಾ ಸೆರೆ ಹಿಡಿಬಹುದು ಅಂತ ಒಂದು ಭಯ ಕೂಡ ಅವರಲ್ಲಿ ಇದ್ದಿರ್ಬೋದು ಸಹೋದರರೇ. ಅದಕ್ಕೋಸ್ಕರನೇ ಆ ಬಾಗಿಲನ್ನ ತೆಗೆಯೋದಕ್ಕೆ ಸ್ವಲ್ಪ ಒಂದು ಗಮನದಿಂದ ಅದನ್ನ ತೆಗಿಬೇಕು, ಅಥವಾ ಯಾರು ಆಚೆ ಇದ್ದಾರೆ ಅಂತ ನೋಡ್ಕೊಂಡು ಬಾಗಿಲನ್ನ ತೆಗಿಬೇಕು ಅನ್ನುವ ಒಂದು ಕಾರ್ಯ ಕೂಡ ಅಲ್ಲಿ ಇದ್ದಿರ್ಬೋದು ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಆಕೆ ಹೋಗಿ ಆ ವಿಷಯವನ್ನ ಹೇಳುವಾಗ ಅಲ್ಲಿ ಇದ್ದಂತ ಸಹೋದರ ಸಹೋದರರು ಪ್ರಾರ್ಥನೆ ಮಾಡ್ತಾ ಇದ್ರು. ದೇವರು ಪೇತ್ರನನ್ನ ಯಾವುದೋ ರೀತಿಯಲ್ಲಿ ಅವರ ಸಂಕಲ್ಪದ ಪ್ರಕಾರ ಕಾಪಾಡಬೇಕು ಅಂತ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ ಆ ಅದ್ಭುತ ನಡೆದಿದ್ದನ್ನ ಸ್ವೀಕಾರ ಮಾಡ್ಕೊಳ್ಳಕ್ಕೆ ಇವರಿಂದ ಸಾಧ್ಯವಾಗ್ತಾ ಇರ್ಲಿಲ್ಲ ಅಂತಾನೆ ಆ 12ನೇ ಅಧ್ಯಾಯ 15ರಿಂದ 17 ವಚನಗಳು ನಮಗೆ ತಿಳಿಸ್ತದೆ. ಅಪೊಸ್ತಲರು 12ನೇ ಅಧ್ಯಾಯ 15ರಿಂದ 17 ವಚನಗಳು. ಅವರು ಅವಳಿಗೆ, ನಿನಗೆ ಹುಚ್ಚು ಹಿಡಿದದೆ ಎಂದು ಹೇಳಿದ್ದರು. ಆದರೆ ಅವಳು ತಾನು ಹೇಳಿದಂತೆಯೇ ಅದೇ ಎಂದು ದೃಢವಾಗಿ ನಂಬುತ್ತಾ ಇರಲು ಅವನು ದೂತನಾಗಿರಬೇಕು ಅಂದರು. ಅಷ್ಟರಲ್ಲಿ ಪೇತ್ರನು ಇನ್ನೂ ತಟ್ಟುತ್ತಾ ಇರಲು ಅವರು ಬಾಗಿಲನ್ನು ತೆರೆದು ಅವನನ್ನು ಕಂಡು ಬೆರಗಾದರು. ಆದರೆ ಅವನು ಸುಮ್ಮಗಿರಿ ಎಂದು ಅವರಿಗೆ ಕೈ ಸನ್ನೆ ಮಾಡಿ ತನ್ನನ್ನು ಕರ್ತನು ಸೆರೆಮನೆ ಒಳಗಿಂದ ಹೊರಗೆ ಕರೆದುಕೊಂಡು ಬಂದ ರೀತಿಯನ್ನು ವಿವರಿಸಿ ಈ ಸಂಗತಿಗಳನ್ನು ಯಾಕೋಬನಿಗೂ ಸಹೋದರೆಲ್ಲರಿಗೂ ತಿಳಿಸಿರೆಂದು ಹೇಳಿ ಬೇರೆ ಸ್ಥಳಕ್ಕೆ ಹೊರಟು ಹೋದನು. ಓಕೆ. ಸೊ ಇಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಇಲ್ಲಿ ಆಕೆ ಪೇತ್ರನ ಒಂದು ಧ್ವನಿಯನ್ನ ಕೇಳಿ ಓಡೋಗಿ ಈ ವಿಷಯಗಳನ್ನ ಹೇಳಿದಾಗ
ಅವರು ನಂಬಿಲ್ಲ. ನಿನಗೆ ಹುಚ್ಚಿಡಿದ ಅಂತ ಕೇಳ್ತಾರೆ. ಅವಳು ಸತತವಾಗಿ ಅದನ್ನೇ ಹೇಳ್ತಾ ಇದ್ದಾಗ ಅವರು ಒಂದು ವೇಳೆ ಪೇತ್ರನ ದೂತನಾಗಿರ್ಬೇಕು ಅಂತ ಒಂದು ವಿಷಯವನ್ನ ತಿಳಿಸ್ತಾರೆ ಸಹೋದರ ಸಹೋದರರೇ. ಸೊ ಆ ರೀತಿಯ ಕಾರ್ಯಗಳನ್ನ ನೋಡುವಾಗ, ಆ ರೀತಿಯ ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರರೇ, ಈ ಕಾರ್ಯಗಳನ್ನ ಯಾವ ರೀತಿ ವಿಷಯಗಳು ಇಲ್ಲಿ ನಡೀತಾ ಇತ್ತು ಅಂತ ನೋಡ್ತೀವಿ. ಆ ರೀತಿಯ ವಿಷಯಗಳು ನಡೀತಾ ಇರುವಾಗ ಅಲ್ಲಿ ಪೇತ್ರನು ಬಾಗಿಲನ್ನ ತಟ್ತಾ ಇದ್ದಾಗ ಅಲ್ಲಿ ನಡೆದಂತ ವಿಷಯ, ಅಲ್ಲೂ ಆಕೆ ಹೇಳುವ ಮಾತುಗಳನ್ನ ನಂಬಿ ಅವ್ರು ಬಂದು ಬಾಗಿಲನ್ನ ತೆಗೆದಾಗ ಅಲ್ಲಿ ತುಂಬಾನೇ ಒಂದು ಆಶ್ಚರ್ಯವಾದ ಒಂದು ವಿಷಯವನ್ನ ನೋಡ್ತಾರೆ ಸಹೋದರ ಸಹೋದರರೇ. ಅಲ್ಲಿ ಕೂಡಿ ಬಂದಂತ ಸಹೋದರ ಸಹೋದರರಿಗೆ ಎಷ್ಟು ಒಂದು ಆಶ್ಚರ್ಯವಾಯ್ತು ಅಂದ್ರೆ, ಅಲ್ಲಿ ಇದ್ದಂತ ಅನೇಕ ಸಹೋದರ ಸಹೋದರರು ಆ ಒಂದು ಪೇತ್ರನನ್ನ ನೋಡಿ ಅತಿ ಹೆಚ್ಚಾದ ಧ್ವನಿಯನ್ನ ಎಬ್ಬಿಸುವ ಒಂದು ವಿಷಯವಾಗಿತ್ತು ಅಲ್ವಾ. ಒಂದು ಅಸ್ಟ್ರಾನಿಶ್ಮೆಂಟ್ ಅಲ್ಲಿ ಆ ಕೂಗುವ ಒಂದು ವಿಷಯದಲ್ಲಿ ಅಲ್ಲಿತ್ತು ಅಂತ ನೋಡ್ತೀವಿ. ಆಗ ಪೇತ್ರನು ಅವನು ಒಂದು ಜಾಡೆಯಲ್ಲಿ ಏನಂತಾರಂದ್ರೆ, ನೀವು ಶಬ್ದ ಮಾಡಬೇಡ್ರಿ ಅನ್ನುವ ಒಂದು ರೀತಿಯಲ್ಲಿ ಅವ್ರ ಆಕ್ಷನ್ ಅಲ್ಲಿ ಬಾಯನ್ನ ಏನ್ರಿ ಅತಿ ಹೆಚ್ಚಾಗಿ ನೀವು ಶಬ್ದ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಸಹೋದರ ಸಹೋದರರೇ, ಅದು ಬೆಳಗಿನ ಜಾವ, ಇಷ್ಟು ಮಂದಿ ಸೇರಿ ಈ ಒಂದು ಮನೆಯಲ್ಲಿ ನೇರ್ ನಡೀತಾ ಇದೆ ಅಂತ ಆಚೆ ಸುತ್ತಮುತ್ತ ಇರೋರಿಗೆ ಒಂದು ಕುತೂಹಲ ಅಥವಾ ಒಂದು ಶಬ್ದದಿಂದ ಅವರೆಲ್ಲ ಎದ್ದು ಬಿಡ್ತಾರೆ. ಅದು ಮಾತ್ರವಲ್ಲ, ರೋಮಾಪುರಿಯ ಸೈನಿಕರಿಗೆ ಈ ವಿಷಯಗಳನ್ನ ತಲುಪಿಸ್ಬಿಡ್ತಾರೆ ಅನ್ನುವ ಒಂದು ವಿಷಯದಲ್ಲಿ ಪೇತ್ರನು ಅವ್ರನ್ನ ಸಮಾಧಾನ ಪಡಿಸ್ತಾರೆ. ಅವರು ಒಂದು ಕೈ ಶೈಲಿಯಿಂದ ನೀವು ಸುಮ್ಮನಿರಿ ಅಂತ ಹೇಳುವ ವಿಷಯ. ಸೊ ಆತನು ಮನೆ ಒಳಗೆ ಬಂದು ಎಷ್ಟು ಹೊತ್ತು ಇದ್ರು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಏನು ಮಾಹಿತಿಯನ್ನ ಕೊಡ್ತಾರೆ ಅಂದ್ರೆ, ಯಾವ ರೀತಿ ದೂತನು ಆತನನ್ನ ಸೆರೆಮನೆಯಿಂದ ಬಿಡುಗಡೆ ಮಾಡಿದ್ದಾನೆ ಅನ್ನೋದನ್ನ ಮಾತ್ರ ಅಲ್ಲಿ ಸಾಕ್ಷಿಯಾಗಿ ಹೇಳಿ, ಅವರು ತುಂಬಾ ಬಿರಿಬಿರಿನೇ ಅಥವಾ ತುಂಬಾ ಫಾಸ್ಟ್ ಆಗಿ ಆ ಮನೆಯನ್ನ ಬಿಟ್ಟು ಬೇರೆ ಜಾಗಕ್ಕೆ ಅವರು ಶಿಫ್ಟ್ ಆಗ್ತಾರೆ. ಯಾಕೆ ಅಂದ್ರೆ ಈ ಒಂದು ಮನೆಗಳು ರೋಮಾಪುರಿಯ ಸೈನಿಕರಿಗೆ ಸ್ವಲ್ಪ ಪರಿಚಯವಾಗಿದ್ದಿರ್ಬೋದು, ಅಥವಾ ಬೇರೆ ಯಹೂದ್ಯರಿಗೆ ಈ ಒಂದು ಮನೆಗಳು ಪರಿಚಯ ಆಗಿರೋದ್ರಿಂದ ಅಲ್ಲಿ ಬೆಳಗ್ಗೆ ಆದಾಗ ಸೈನಿಕರು ಹುಡುಕೋ ಬರುವಾಗ ಯಹೂದ್ಯರು ಈ ಮನೆಗಳನ್ನ ತೋರ್ಸೋದಿಕ್ಕೆ ಸಾಧ್ಯ ಅಂತ ಹೇಳಿನೇ ಈ ಪರಿಚಯವಾದ ಮನೆಯಿಂದ ಅವರು ಬಿಟ್ಟು ಅವರು ಬೇರೆ ಕಡೆ ಹೊರಟು ಹೋಗುವ ಒಂದು ಸಂಗತಿಯನ್ನ ನಮಗೆ ತಿಳಿಸ್ತಾರೆ ಸಹೋದರ ಸಹೋದರರೇ. ಸೊ ಆ ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಆ 17ನೇ ವಚನ ಇನ್ನೊಂದ್ಸರಿ ಓದೋಣ ಸಿಸ್ಟರ್. 17ನೇ ವಚನ. ಆದರೆ ಅವನು ಸುಮ್ಮಗಿರಿ ಎಂದು ಅವರಿಗೆ ಕೈ ಸನ್ನೆ ಮಾಡಿ ನೋಡಿ, ಸುಮ್ಮಗಿರಿ ಅಂತ ಹೇಳಿ ಕೈ ಸನ್ಯವನ್ನ ಮಾಡಿ ಅವರಿಗೆ ಕೈ ಸನ್ನೆ ಮಾಡಿ ತನ್ನನ್ನು ಕರ್ತನು ಸೆರೆಮನೆ ಒಳಗಿಂದ ಹೊರಗೆ ಕರೆದುಕೊಂಡು ಬಂದ ರೀತಿಯನ್ನು ವಿವರಿಸಿ ಈ ಸಂಗತಿಗಳನ್ನು ಯಾಕೋಬನಿಗೂ ಸಹೋದರರೆಲ್ಲರಿಗೂ ತಿಳಿಸಿರೆಂದು ಹೇಳಿ ಬೇರೆ ಸ್ಥಳಕ್ಕೆ ಹೊರಟು ಹೋದನು. ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಅವರು ವಿಶೇಷವಾಗಿ ಅವರು ಯಾವ ರೀತಿ ದೇವರು ಆತನನ್ನ ಸೆರೆಮನೆಯಿಂದ ಹೊರಗೆ ತಂದ್ರು ಅಂತ ದೂತನ ಮೂಲಕ ಅಂತ ಹೇಳ್ತಾರೆ. ಅದು ಮಾತ್ರವಲ್ಲ, ಇನ್ನೊಂದು ವಿಷಯವನ್ನ ಹೇಳ್ತಾರೆ. ಏನು ಅಂದ್ರೆ, ಯಾಕೋಬನಿಗೂ ಸಹೋದರರಿಗೂ ನಾನು ಬಿಡುಗಡೆ ಮಾಡಿರುವ ವಿಷಯವನ್ನ ಅವ್ರಿಗೆ ತಿಳಿಸಿ ಅಂತ ಹೇಳಿ ಅವರು ಬೇರೆ ಸ್ಥಳಕ್ಕೆ ಮುಂದೆ ಹೋಗ್ತಾರೆ ಅಂತ ನೋಡ್ತೀವಿ. ಸೊ ಇದು ಯಾವ ಯಾಕೋಬ ಅಂತ ನೋಡ್ಬೋದು ಅಲ್ವಾ. ಸೊ ಒಂದು ಯಾಕೋಬನನ್ನ ನೋಡಿದ್ವಿ, ಯಾರು ಅಂದ್ರೆ ಅಪೋಸ್ಲರಾಗಿರುವ ಯಾಕೋಬ ಯಾವ ರೀತಿ ಹೇರೋದಿನಿಂದ ಕೊಳ್ಳಲ್ಪಟ್ರು ಅಂತ ನೋಡ್ತೀವಿ. ಯಾವ ರೀತಿ ಅವರು ಮರಣವನ್ನ ಹೊಂದಿದ್ರು ಅಂತ ನೋಡ್ತೀವಿ ಅಲ್ವಾ. ಬಟ್ ಇಲ್ಲಿ ಪೇತ್ರನು ಹೇಳುವ ಯಾಕೋಬ ಯಾರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಇಲ್ಲಿ ಈ ಯಾಕೋಬನು ಯೇಸು ಸ್ವಾಮಿಯ ಸಹೋದರನಾಗಿರ್ಬೇಕು ಅಂತ ನಮ್ಗೆ ಮಾಹಿತಿ ಕೊಡ್ತಾರೆ ಸಹೋದರ ಸಹೋದರ. ಈ ಯಾಕೋಬನ ಬಗ್ಗೆ ಪೇತ್ರನು ತಿಳಿಸುವಾಗ ಇದು ಯೇಸು ಸ್ವಾಮಿಯ ಸಹೋದರನಾಗಿ
ಅಲ್ವಾ, ಒಡ ಹುಟ್ಟಿದ ಸಹೋದರನಾಗಿ ಇರಬೇಕು. ಯಾಕಂದ್ರೆ ಆವಾಗ ಈ ಯಾಕೋಬನು ಯೇಸು ಸ್ವಾಮಿಯ ಸಹೋದರನು ಅಪೋಸ್ತಲರ ಜೊತೆ ಕ್ರಿಸ್ತನನ್ನ ನಂಬಿ ಮೆಸ್ಸಯ ಅಂತ ಸ್ವೀಕಾರ ಮಾಡಿ ಆ ನಂಬಿಕೆಯಲ್ಲಿ ಅಪೋಸ್ತಲರ ಜೊತೆ ಇದ್ದಂತ ವಿಷಯಗಳನ್ನ ನಮ್ಗೆ ಬರುವಂತ ಪಾಠಗಳಲ್ಲಿ ಈ ಯಾಕೋಬನ ಬಗ್ಗೆ ಇನ್ನೂ ಅತಿ ಹೆಚ್ಚಾದ ಮಾಹಿತಿಗಳು ನಮಗೆ ಕೊಡ್ತಾರೆ ಸಹೋದರರೇ. ಸೊ ಅದರಿಂದ ಇಲ್ಲಿ ನಾವು ನೋಡುವಾಗ ಈ ಒಂದು ಯಾಕೋಬನಿಗೆ ನೀವು ತಿಳಿಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಕೂಡ ತುಂಬಾ ಒಂದು ಪ್ರಬಲವಾದ ಒಂದು ಪಾತ್ರವನ್ನ ಈ ಒಂದು ಅಪೋಸ್ತಲರ ಮಧ್ಯದಲ್ಲಿ ಅವರು ನಿರ್ವಹಿಸ್ತಾ ಇದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಆ ವಿಷಯಗಳನ್ನ ಹೇಳಿ ಅವರು ಅಲ್ಲಿ ಈ ಕಾರ್ಯಗಳನ್ನ ಹೇಳಿದ ನಂತರ ಅವ್ರು ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಆ ಜಾಗವನ್ನ ಅವ್ರು ಬಿಡ್ತಾರೆ ಸಹೋದರರೇ. ಅಲ್ಲಿ ನೋಡುವಾಗ ಸಹೋದರರೇ, ಈ ಕಾರ್ಯಗಳನ್ನ ನೋಡುವಾಗ ಅಲ್ಲಿ ಪೇತ್ರನು ಬೆಳಗ್ಗೆ ಆಗಕ್ಕೆ ಮುಂಚೆನೆ ಆ ಬೆಳಗ್ಗಿನ ಜಾವ 2-3 ಗಂಟೆಯಲ್ಲೇ ಈ ಕಾರ್ಯಗಳು ನಡೀತು. ಆ ನಿಶಬ್ದವಾದ ಸಮಯದಲ್ಲಿ ಇಲ್ಲಿ ಇದ್ದಂತ ಸಹೋದರರು ಕಿರ್ಚಾಡಬಾರದು ಅಂತ ಹೇಳಿ ಅವ್ರನ್ನ ಸಮಾಧಾನ ಪಡಿಸಿ ಅಲ್ಲಿ ಸಾಕ್ಷಿಯನ್ನ ಹೇಳಿ ಅಲ್ಲಿ ಯಾಕೋಬನಿಗೂ ಮತ್ತೆ ಅಲ್ಲಿ ಇನ್ನೂ ಒಂದಷ್ಟು ಅಪೋಸ್ತಲರು ಮತ್ತು ಶಿಷ್ಯರಾಗಿರುವ ಸಹೋದರರಿಗೆ ಇದನ್ನೆಲ್ಲ ತಿಳಿಸ್ರಿ ಅಂತ ಹೇಳ್ಬಿಟ್ಟು ಅವರು ಅವರ ಪಯಣವನ್ನ ಮುಂದುವರಿಸ್ತಾರೆ. ಯಾಕೆ ಅಂದ್ರೆ ಬೆಳಗ್ಗೆ ಆಗಿದ ತಕ್ಷಣ ಅಲ್ಲಿ ರೋಮಾಪುರಿಯ ಸೈನಿಕರು ಎಲ್ಲಿ ಫಸ್ಟ್ ಹುಡುಕ್ತಾರೆ ಅಂದ್ರೆ ಈ ಶಿಷ್ಯಂದರ ಮನೆಗಳಲ್ಲಿ ಫಸ್ಟ್ ಹುಡುಕಿರ್ತಾರೆ. ಅದಕ್ಕೋಸ್ಕರನೇ ಅವರು ಅಲ್ಲಿ ತಡ ಮಾಡದೆ ಅವರು ಹೋದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡುವಾಗ ಈಗ ಇದೆಲ್ಲ ಬೆಳಗಿನ ಜಾವ ನಡೆದಾಗ ಬೆಳಗ್ಗೆ ಆಗ್ತಾ ಇರಂಗೆ ಸೂರ್ಯನು ಆ ಉದಯ ಕಾಲದಲ್ಲಿ ಏನಾಗ್ತಾ ಇತ್ತು ಅಲ್ಲಿ ರೋಮಾಪುರಿಯ ಸೈನಿಕರ ಮಧ್ಯದಲ್ಲಿ ಅಂತ ನೋಡ್ಬೇಕಾದ್ರೆ ಆ ವಚನವನ್ನ ಓದೋಣ. 12ನೇ ಅಧ್ಯಾಯ 18 ಮತ್ತು 19 ವಚನಗಳು. 12ನೇ ಅಧ್ಯಾಯ 18 ಮತ್ತು 19 ವಚನಗಳು. ಬೆಳಗಾದ ಮೇಲೆ ಪೇತ್ರನು ಏನಾದನೆಂದೋ ಸಿಪಾಯಿಗಳಲ್ಲಿ ಬಹಳ ಕಳವಳ ಉಂಟಾಯಿತು. ಹೆರೋದನು ಅವನನ್ನು ಹುಡುಕಿಸಿ ಅವನು ಸಿಕ್ಕಲಿಲ್ಲವಾದ್ದರಿಂದ ಕಾವಲುಗಾರರನ್ನು ವಿಚಾರಣೆ ಮಾಡಿ ಅವರಿಗೆ ಮರಣದಂಡನೆಯನ್ನು ವಿಧಿಸಿದನು. ಬಳಿಕ ಯೂದಾಯದಿಂದ ಕೈಸರೈಯಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದನು. ಓಕೆ. ಸೊ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಈಗ ಬೆಳಗ್ಗೆ ಆಗ್ತಾ ಇರಂಗೆ ಅಲ್ಲಿ ದೂತನು ಅಲ್ಲಿ ಇದ್ದಂತ ಸೈನಿಕರನ್ನ ಹಂಗೆ ತುಂಬಾ ಒಂದು ಏನಂತ ಹೇಳ್ಬೋದು ಅಂದ್ರೆ ಅವರನ್ನ ನಿದ್ರೆ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಅಲ್ಲಿ ಏನ್ ನಡೀತಾ ಇದೆ ಅನ್ನುವ ಒಂದು ವಿಷಯ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಅವ್ರನ್ನ ಅಲ್ಲಿ ಮಾಡಿದಂತ ವಿಷಯಗಳು ನಮಗೆ ಗೊತ್ತಿಲ್ಲ. ಯಾವ ರೀತಿ ದೂತನು ಆ ಸೈನಿಕರು ಅಷ್ಟು ಬಲಿಷ್ಠರಾಗಿರೋ ಸೈನಿಕರನ್ನ ಏನು ಒಂದು ಅವರು ಯಾವ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸದೆ ಅವರು ಸಹೋದರರೇ ಅಲ್ಲಿ ವ್ಯಕ್ತಪಡಿಸದೇ ಇರೋದಕ್ಕೆ ಕಾರಣ ಏನು ಇರ್ಬೋದು ಅಂತ ನೋಡ್ಬೇಕಾದ್ರೆ ಸಹೋದರರೇ ಅಲ್ಲಿ ದೂತನು ಮಾಡಿದಂತ ಅದ್ಭುತದ ವಿಷಯಗಳು ಏನು ಅಂತ ನಮ್ಗೆ ಅಷ್ಟು ಒಂದು ವಿಷಯಗಳು ಬರೆದಿಲ್ಲ. ಆದ್ರೆ ನಾವು ಯಾವ ರೀತಿ ಯೋಚನೆ ಮಾಡಬಹುದು ಅಂದ್ರೆ ಸಹೋದರರೇ ಅಲ್ಲಿ ಅವ್ರಿಗೂ ಕೂಡ ಒಂದು ಕನಸಿನ ತರ ಅಥವಾ ಅವರು ನಿದ್ರೆ ಹೋಗುವಂತ ಪರಿಸ್ಥಿತಿನ ಅಥವಾ ಅವರು ಏನ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ದೆ ಇರೋ ಪರಿಸ್ಥಿತಿನ ಅಂತ ನಮಗ್ ಗೊತ್ತಿಲ್ಲ. ಆದರೆ ಬೆಳಗ್ಗೆ ಆದಂಗೆ ಸಹೋದರರೇ ಬೆಳಗ್ಗೆ ಆದಂಗೆ ಅವ್ರು ಏನಾಯ್ತು ಅಂತ ನೋಡ್ಬೇಕಾದ್ರೆ ಆ ಸೈನಿಕರನ್ನ ಕಾವಲುಗಾಯಲು ಅಥವಾ ಆ ಸೈನಿಕರಿಗೆ ಇದ್ದಂತ ಸೂಪರ್ವೈಸರ್ಗಳಿರ್ತಾರಲ್ಲ ಆ ಸೈನಿಕರ ಮೇಲೆ ಒಂದಷ್ಟು ಯಜಮಾನನಿರ್ತಾರಲ್ಲ ಆತನು ಬಂದಾಗ ಈ ಒಂದು ವಿಷಯವನ್ನ ನೋಡಿರ್ಬೋದು. ಇವರೆಲ್ಲ ಹಿಂಗೆ ಮಲಗಿದ್ದಾರಲ್ಲ, ಏನು ಬಾಗಿಲುಗಳು ಓಪನ್ ಆಗಿತ್ತಲ್ಲ, ಏನಾಗಿದೆ ಅಂತ ಹುಡುಕಿದಾಗ ಆವಾಗ ಎಲ್ರೂ ಪ್ರಜ್ಞೆಗೆ ಬಂದಾಗ ಸಹೋದರರೇ ಅಲ್ಲಿ ನೋಡ್ತಾನೆ ಪೇತ್ರನು ಇಲ್ಲ. ಆ ಪೇತ್ರನು ಇಲ್ಲ ಅನ್ನುವ ಒಂದು ವಿಷಯ ಅಲ್ಲಿ ಎಷ್ಟು ಒಂದು ಭಯಂಕರವಾದದ್ದು ಅಂದ್ರೆ ಹೇರೋದಿಗೆ
ಈಗ ಡೈರೆಕ್ಟ್ ಆಗಿ ಏನ್ರಿ ಬೇರೆ ಒಂದು ಸೆರೆಮನೆಯಲ್ಲಿದ್ದ ಕೈದಿಗಳ ತರ ಪೇತ್ರನು ಇರ್ಲಿಲ್ಲ. ಪೇತ್ರನು ವಿಶೇಷವಾಗಿ ಇರುವಂತ ವ್ಯಕ್ತಿಯಾಗಿದ್ದ. ಯಾಕಂದ್ರೆ ಅಲ್ಲಿ ಯಹೂದ್ಯರನ್ನ ಇವನ ಒಂದು ಕಡೆಗೆ ತಿರುಗಿಸ್ಬೇಕಾದ್ರೆ ಪೇತ್ರನು ಸಾಯ್ಬೇಕು ಅಂತ ಏನ್ರಿ ಒಂದು ವ್ಯಕ್ತಿಯ ಒಂದು ವಿಷಯದಲ್ಲಿ ಹೇರೋದನು ತುಂಬಾ ಗಮನ ಕೊಟ್ಟಿದ್ದ. ಆ ಒಂದು ರಾಜನ ಅಥವಾ ಹೇರೋದನ ವಿಶೇಷವಾದ ಒಂದು ಕೈದಿ ಈಗ ಏನಾಗಿದ್ದಾರೆ, ಈಗ ಬಿಡುಗಡೆ ಆಗಿದ್ದಾರೆ ಅಥವಾ ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಹೇರೋದಿಗೆ ಎಂತ ಒಂದು ಕೋಪ ಬಂದಿರ್ಬೇಕು ಯೋಚನೆ ಮಾಡಿ ಸಹೋದರರೇ. ಆವಾಗ ಹೇರೋದನು ಅನೇಕ ಕಡೆ ಎಲ್ರನ್ನೂ ಕಳಿಸಿ ಹುಡುಕಿ ಕೂಡ ಪೇತ್ರನು ಅವ್ರಿಗೆ ಸಿಕ್ಕಿಲ್ಲ. ಆವಾಗ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕಾಯ್ತಾ ಇದ್ದಂತ ಸೈನಿಕರು ಮತ್ತೆ ಸೈನಿಕರ ಮೇಲಿದ್ದ ಯಜಮಾನನಾದ ಸೈನಿಕನು ಇವ್ರನ್ನೆಲ್ಲಾನು ಅಲ್ಲಿ ಮರಣ ದಂಡನೆಯನ್ನ ವಿಧಿಸ್ತಾನೆ. ಸಹೋದರರೇ ಯೋಚನೆ ಮಾಡಿ ಅವರ ಒಂದು ಕ್ರೂರವಾದ ಒಂದು ನಿರ್ಧಾರಗಳು ಹೆಂಗಿತ್ತು ಅಂತ ಯೋಚನೆ ಮಾಡಿ. ಇಂಥ ಕ್ರೂರತೆಯಲ್ಲಿ ಪೇತ್ರನನ್ನ ಏನ್ ಮಾಡಿರ್ಬೋದು ಅಂತ ಕೂಡ ನಾವು ಯೋಚನೆ ಮಾಡಬೇಕು ಸಹೋದರ ಅಲ್ವಾ. ಏನು ಕನಿಕರ ಇಲ್ಲದೆ ಅವರ ತಲೆಗಳನ್ನ ಕಡಿಬಹುದಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಆದ್ರೆ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಅಲ್ಲಿ ಹುಡುಕಿ ಅಲ್ಲಿ ಸಿಗ್ತಾ ಇರೋದ್ರಿಂದ ಹೇರೋದನು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅವರಿಗೆ ಮರಣ ದಂಡನೆಯನ್ನ ವಿಧಿಸ್ತಾರೆ. ಆ ಪೇತ್ರನು ಏನ್ ಮಾಡಿದ್ರು ಅಂತ ಅಲ್ಲಿ ಬರೆಯುವಾಗ ನೋಡ್ತೀವಿ, ಯೂದಯ ಪ್ರಾಂತ್ಯದಿಂದ ಸೆಸಾರಿಯಾ ಪಟ್ಟಣಕ್ಕೆ ಪೇತ್ರನ್ ಏನ್ ಮಾಡ್ಬಿಟ್ರಂತೆ ಹೋಗ್ಬಿಟ್ರು. ಸೊ ಸೆಸಾರಿಯಾಗೂ ಯೆರೂಸಲೇಮ್ಗೂ ತುಂಬಾ ದೂರದ ಒಂದು ಮೈಲಿಯಾಗಿತ್ತು. ಸೊ ಅಲ್ಲಿ ಯಾರು ಸೆಸಾರಿಯಾಗೆ ಹೋಗ್ತಾರೆ ಅಂದ್ರೆ ಅಲ್ಲಿ ರೋಮಾಪುರಿಯ ಹೇರೋದನಿಗೂ ಸರಿ ಅಲ್ಲಿರುವ ಸೈನಿಕರಿಗೂ ಅಷ್ಟು ಒಂದು ದೂರ ಹೋಗಿರಲ್ಲ ಅಂತ ಅವರಲ್ಲಿ ಒಂದು ನಿರ್ಧಾರ ಇತ್ತು. ಆದ್ರೆ ಪೇತ್ರನು ಯೂದಯ ಪ್ರಾಂತ್ಯದಿಂದ ಅಲ್ಲಿ ಸೆಸಾರಿಯಾ ಪಟ್ಟಣಕ್ಕೆ ಹೋಗಿರುವ ಒಂದು ವಿಷಯವನ್ನ ಅಲ್ಲಿ ನಮಗೆ ರೆಕಾರ್ಡ್ ಮಾಡ್ತಾರೆ ಸಹೋದರರೇ. ಯೋಚನೆ ಮಾಡಿ ಸಹೋದರರೇ, ಈ ಪೇತ್ರನು ಈ ವಿಷಯಗಳನ್ನ ಮಾಡುವಾಗ ಯೆರೂಸಲೇಮ್ಗೂ ಸೆಸಾರಿಯಾಗೂ ತುಂಬಾ ದೂರದ ಒಂದು ಪಯಣವಾಗಿತ್ತು. ಆದ್ರೆ ಕೂಡ ಅವರು ರಾತ್ರಿನೇ ಅವರ ಸಂಗಡ ಏನ್ರಿ ಅವರು ಬಂದು ಎಷ್ಟು ಫಾಸ್ಟ್ ಆಗಿ ಅವರು ಮತ್ತೆ ಅವ್ರನ್ನ ಹಿಡಿಬಾರ್ದು ಅಂತ ಹೇಳಿ ಅವರು ಸೆರೆಮನೆಯಿಂದ ಆಚೆ ತಂದಂತ ದೂತನು ಅವ್ರನ್ನ ಬಿಡುಗಡೆ ಮಾಡಿದ್ದಕ್ಕೆ ಏನೋ ಒಂದು ಕಾರಣ ಇದೆ ಅಂತ ಹೇಳಿ ಮತ್ತೆ ಅವರು ಸಿಗಾಕೋಬಾರ್ದು ಅಂತ ಹೇಳಿ ಅವ್ರ ಏನ್ ಮಾಡ್ಬಿಟ್ರಂತೆ, ತುಂಬಾ ದೂರದ ಪಯಣ ಮಾಡಿ ಅಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಒಂದು ಸ್ಥಳದಲ್ಲಿ ಅಲ್ಲಿ ಕೂಡ ಒಂದು ವೇಳೆ ಸಹೋದರರ ಒಂದು ಮನೆಗಳಲ್ಲಿ ಅವ್ರು ಇದ್ದಿರ್ಬೋದು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಈ ವಿಷಯವನ್ನ ನಾವು ನೋಡಬಹುದಾಗಿತ್ತು. ಇಲ್ಲಿ ನಾವು ನೋಡಿದಂತ ಕಾರ್ಯಗಳು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಯೋಚನೆ ಮಾಡಿ, ಈ ಪೇತ್ರನು ಕಾಣೆಯಾದಾಗದಿಂದ ಹೇರೋದನು ಯಾವ ರೀತಿಯ ಒಂದು ವರ್ತನೆ ಕ್ರೈಸ್ತರಲ್ಲಿ ಮಾಡಿರ್ಬೋದು ಅಂತ ಯೋಚನೆ ಮಾಡಿ. ಪೇತ್ರನನ್ನ ಎಲ್ಲೆಲ್ಲಾ ಹುಡುಕಿರ್ಬೋದು, ಎಷ್ಟು ಸಹೋದರರ ಮನೆಗಳಲ್ಲಿ ಬಂದು ಅವ್ರನ್ನ ಹಿಂಸಿಸಿರ್ಬೋದು ಅಲ್ವಾ. ರೋಮಾಪುರಿಯ ಸೈನಿಕರು ಸಾಧಾರಣ ವ್ಯಕ್ತಿಗಳಲ್ಲ ಸಹೋದರರೇ, ತುಂಬಾ ದೊಡ್ಡ ಬಲಿಷ್ಠರು, ಅವರು ಕ್ರೂರಿಗಳು. ಸೊ ಆ ರೀತಿಯಲ್ಲಿ ಪೇತ್ರನು ಈಗ ಇಲ್ಲ ಅಂತ ಹೇಳಿದಾಗ ಅವರಿಗೆ ಸಂಬಂಧಪಟ್ಟ ಸಹೋದರರನ್ನ ಅವರು ಎಷ್ಟೇ ಹಿಂಸಿಸಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಅಲ್ವಾ. ಅದೆಲ್ಲ ನಮ್ಗೆ ಸತ್ಯವೇದದಲ್ಲಿ ಡೀಟೈಲ್ ಆಗಿ ಬರೀದೇ ಇದ್ರು ಕೂಡ ಆ ಸನ್ನಿವೇಶವನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಕೂಡ ನೀವು ನೋಡ್ರಿ, ಒಂದು ವ್ಯಕ್ತಿ ತಪ್ಪು ಮಾಡಿ ಆ ಒಂದು ಪೊಲೀಸ್ ಕೈಯಿಂದ ಅವನು ಎಸ್ಕೇಪ್ ಆದಾಗ ಆ ಪೊಲೀಸರು ಫಸ್ಟ್ ಬರೋದೆ ಅವ್ರ ತಂದೆ ತಾಯಿ ಮನೆಗೆ, ಅವ್ರ ನೆಂಟರ ಮನೆಗೆ ಅಲ್ವಾ. ಸೊ ಈ ರೀತಿನೇ ಆ ಒಂದು ಕಾಲ ಸಮಯದಲ್ಲಿ ಈಗ ಕೂಡ ಇದೇ ಒಂದು ಪದ್ಧತಿಯನ್ನ ನಾವು ನೋಡ್ತೀವಿ. ಆಗ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ ಸಹೋದರರೇ. ಪೇತ್ರನು ಅಲ್ಲಿ ಇಲ್ಲ, ಅವ್ರು ಎಸ್ಕೇಪ್ ಆದ್ರು ಅಂದ್ರೆ ಅಲ್ಲಿ ಯೆರೂಸಲೇಮಲ್ಲಿ ಇದ್ದ ಅಲ್ಲಿ ಕ್ರೈಸ್ತರನ್ನ ಯಾವ ರೀತಿ ಹಿಂಸೆ ಕೊಟ್ಟಿರ್ಬೋದು ಅಂತ ಕೂಡ ನಾವು ನೋಡಿ, ಇದೆಲ್ಲ ಮಾಡಿ ಕೂಡ ಅವನು ಸಿಗದೆ ಇರೋದ್ರಿಂದ ಅಲ್ಲಿ ಆ ಸೈನಿಕರಿಗೆ ಮರಣ ದಂಡೆಯನ್ನ ವಿಧಿಸುವ ಒಂದು ವಿಷಯವನ್ನ ಮಾಡೋದನ್ನ ನಾವು ನೋಡ್ತೀವಿ ಸಹೋದರ.
ಸೊ ಇಷ್ಟು ವಿಷಯ. ಈಗ ಪೇತ್ರನು ಈಗ ಸಸಾರ್ಯ ಪಟ್ಟಣದಲ್ಲಿ ವಾಸವಾಗಿದ್ದಾರೆ. ಸೊ ಪೇತ್ರನು ಎಲ್ಲೂ ಅವರು ಸಿಗಾಕೊಂಡಿಲ್ಲ. ಈಗ ಯೆರೂಸಲೇಮಲ್ಲಿ ಏನ್ ನಡೀತಾ ಇತ್ತು ಅಂತ ನೋಡ್ಬೇಕಾದ್ರೆ ಒಂದು ವಿಷಯವನ್ನ ನಮಗೆ ಒಂದು ಮಾಹಿತಿಯನ್ನ ಇಲ್ಲಿ ಕೊಡ್ತಾರೆ. ಹೇರೋದನು ಪೇತ್ರನನ್ನ ಹುಡುಕೋದ್ ಬಿಟ್ಟು ಈಗ ಅಲ್ಲಿ ನಡೆಯುವಂತ ಒಂದು ಪೊಲಿಟಿಕಲ್ ಒಂದು ವಿಷಯವನ್ನ ಹೇಳ್ತಾರೆ ಅಲ್ವಾ. ಒಂದು ಪೊಲಿಟಿಕಲ್ ಆಗಿ ಏನೋ ಒಂದು ಕಾರ್ಯ ನಡೀತಾ ಇದೆ ಯೆರೂಸಲೇಮಲ್ಲಿ. ಹೇರೋದನು ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಇಲ್ಲೊಂದು ಮಾಹಿತಿನ ಕೊಡ್ತಾರೆ. ಇದು ನಾವು ನೋಡ್ಬೇಕಾದ್ರೆ ಈ ಒಂದು ವಿಷಯ ನಾವು 12ನೇ ಅಧ್ಯಾಯ 20ನೇ ವಚನವನ್ನ ಓದೋಣ. ಅಪೊಸ್ತಲರು 12ನೇ ಅಧ್ಯಾಯ 20ನೇ ವಚನ. ತೂರ್ ಸಿದೋನ್ ಪಟ್ಟಣಗಳ ನಿವಾಸಿಗಳು ತಮ್ಮ ಮೇಲೆ ಹೆರೋದನು ಬಹಳವಾಗಿ ಕೋಪಿಸಿಕೊಂಡಿರುವುದನ್ನು ನೋಡಿ ಒಂದೇ ಮನಸ್ಸಿನಿಂದ ಅವನ ಸನ್ನಿಧಿಗೆ ಬಂದು ಅರಸನ ಅಂತಃಪುರದ ಮೇಲಣ ಅಧಿಕಾರಿಯಾದ ಬಾಷಾನನನ್ನು ಒಲಿಸಿಕೊಂಡು ಸಮಾಧಾನ ಆಗಬೇಕೆಂದು ಅರಸನನ್ನು ಬೇಡಿಕೊಂಡರು. ಯಾಕಂದರೆ ಅರಸನ ಸೀಮೆಯಿಂದಲೇ ಅವರ ಸೀಮೆಗೆ ದವಸ ಧಾನ್ಯ ಬರುತ್ತಿತ್ತು. ಓಕೆ, ಸೊ ಇಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರೆ ತೈರಿ ಸಿದೋಮ್ ಅನ್ನುವ ಒಂದು ಪಟ್ಟಣ, ಇದು ಇಸ್ರೇಲ್ ಪ್ರಾಂತ್ಯಕ್ಕೆ ಸೇರದೇ ಇರುವಂತ ಒಂದು ಪಟ್ಟಣ. ಈ ಒಂದು ಪಟ್ಟಣದ ಜನರು ಇಲ್ಲಿ ಇರುವಂತ ಹೇರೋದಿನ ಒಂದು ಅರಮನೆಯಿಂದ ಅಥವಾ ಅವನೇ ಯೆರೂಸಲೇಮಿಂದ ಅವರಿಗೆ ದವಸ ಧಾನ್ಯಗಳನ್ನ ಕೊಡ್ತಾ ಇದ್ರಂತೆ. ಇದು ಪದ್ಧತಿಯಾಗಿತ್ತು. ಈ ಪದ್ಧತಿ ಎಲ್ಲಿ ಪ್ರಾರಂಭವಾಯಿತು ಅಂತ ನಾವು ಸ್ವಲ್ಪ ಹಿನ್ನೆಲೆ ನೋಡ್ಬೇಕು ಸಹೋದರ. ಯಾಕಂದ್ರೆ ಹೇರೋದಿನ ಸಮಯದಲ್ಲಿ ಈ 2 ಪಟ್ಟಣಗಳಿಗೆ ದವಸ ಧಾನ್ಯಗಳು ಕೊಡಲ್ಪಟ್ಟಿತ್ತು. ಆ ಕೊಡುವ ಒಂದು ವಿಷಯವನ್ನ ನೋಡುವಾಗ ಈ ಕೊಡುವ ಒಂದು ವಿಷಯದಲ್ಲಿ ಹೇರೋದನಿಗೆ ಮತ್ತೆ ಈ ಒಂದು ಪಟ್ಟಣದ ಜನಕ್ಕೂ ಸ್ವಲ್ಪ ಭಿನ್ನಾಭಿಪ್ರಾಯಗಳಿತ್ತು. ಅದರಿಂದ ಹೇರೋದನು ತುಂಬಾ ಕೋಪಗೊಂಡಿದ್ದ. ಆಗ ಅವ್ರು ಏನ್ ಮಾಡ್ತಾರೆ ಈ ಪಟ್ಟಣದವರು ಅಂದ್ರೆ, ಅಲ್ಲಿ ಹೇರೋದಿನ ಜೊತೆ ಇದ್ದಂತ ಒಬ್ಬ ವ್ಯಕ್ತಿಯನ್ನ ಹೇರೋದಿನ ಸ್ನೇಹಿತನನ್ನ ಅವರು ರಾಜನಾಗಿ ಮಾಡಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಹೋದರರೇ, ಅವರ ಸಂಬಂಧ ಕಹಿ ಆಗ್ಬಾರ್ದು ಅಂತೇಳಿ ಮತ್ತೆ ಹೇರೋದಿನ ಸಂಬಂಧ ಅವರಿಗೆ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತೇಳಿ ಅವರು ಈ ಒಂದು ವಿಷಯಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಸಹೋದರ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಏನು ಈ ಒಂದು ವಿಷಯ, ಯಾರು ಈ ಸಿದೋಮ್ ಮತ್ತೆ ತೈರಿಯ ಈ ಒಂದು ಪಟ್ಟಣದ ಜನರು ಅಂತ ನೋಡ್ಬೇಕಾದ್ರೆ ಈ ಒಂದು ವಿಷಯಗಳು ಯಾವಾಗ ಯಾವ ರೀತಿ ನಡೀತಾ ಇತ್ತು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ. ಸೊ ಇದು ಯಾವಾಗ ಪ್ರಾರಂಭ ಆಯ್ತು ಅಂತ ನೋಡ್ಬೇಕಾದ್ರೆ ಈ ಒಂದು ದವಸ ಧಾನ್ಯಗಳನ್ನ ಕೊಡುವ ಒಂದು ಪದ್ಧತಿ ಅನೇಕ ವರ್ಷಗಳು ಹತ್ತತ್ರ ಸೊಲೊಮೋನನು ಇರುವ ಸಮಯದಿಂದ ಈ ಒಂದು ವಿಷಯ ಅಲ್ಲಿ ನಡೀತಾ ಇತ್ತು ಅಂತ ಒಂದು ಮಾಹಿತಿಯನ್ನ ಕೊಡ್ತಾರೆ. ಸೊಲೊಮೋನನ ಒಂದು ಸಮಯದಿಂದ ಈ ಪ್ರಾಂತ್ಯಗಳು ಎಲ್ಲಿದೆ ಅಂದ್ರೆ ಲೆಬನಾನ್ ಕ್ಷೇತ್ರದಲ್ಲಿ ಈ 2 ಪಟ್ಟಣಗಳಿದೆ. ನೀವು ಈ ಕ್ಲಾಸ್ ಮುಗಿದ ನಂತರ ನೀವು ಮ್ಯಾಪ್ ನೋಡಿದ್ರೆ ನಿಮ್ಮ ಗೂಗಲ್ ಅಲ್ಲಿ ಈ ಸಿದೋಮ್ ತೈರಿ ಎಲ್ಲಿದೆ ಅಂತ ನೀವು ನೋಡ್ಬೋದು ಸಹೋದರ. ಸೊ ಇದು ಇಸ್ರೇಲ್ ಜನದ ಪ್ರಾಂತ್ಯದಲ್ಲಿ ಇಲ್ಲದೆ ಇದ್ರು ಕೂಡ ಇಸ್ರೇಲ್ ಒಂದು ಗವರ್ಮೆಂಟು ಅಥವಾ ಆ ಸಮಯದಲ್ಲಿ ಇದ್ದಂತ ಇಸ್ರೇಲ್ ರಾಜರು ಅರಸರು ಈ ಒಂದು ಪ್ರಾಂತ್ಯಗಳಿಗೆ ಅವರು ಒಳ್ಳೆಯ ಒಂದು ಸಂಪರ್ಕವನ್ನ ಬೆಳೆಸ್ಕೊಂಡು ಅವರಿಗೆ ದವಸ ಧಾನ್ಯಗಳನ್ನ ಸಪ್ಲೈ ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಇದು ಹೇರೋದಿರುವ ಸಮಯದಲ್ಲಿ ಕೂಡ ಈ ಪದ್ಧತಿ ಹಂಗೇ ನಡೀತಾ ಇತ್ತು. ಯಾರು ಅಲ್ಲಿ ಆಳ್ವಿಕೆ ಮಾಡ್ತಾರೋ, ಯಾರು ಅಂಡ್ರಲ್ಲಿ ಯೆರೂಸಲೇಮ್ ಇದೆಯೋ ಅವರು ಆ ಒಂದು ದವಸ ಧಾನ್ಯಗಳನ್ನ ಯೇಸು ಸ್ವಾಮಿ ಬಂದ ನಂತರ ಕೂಡ ಅಪೋಸ್ಟ್ಲರ್ಗಳು ಇರುವ ಸಮಯದಲ್ಲೂ ಕೂಡ ಈ ಪದ್ಧತಿ ಪ್ರಾಕ್ಟೀಸ್ ಆಗ್ತಾ ಇತ್ತು ಅಲ್ವಾ. ಸೊ ಈಗ ಏನಕ್ಕೋಸ್ಕರ ಸೊಲೊಮೋನನ ಸಮಯದಲ್ಲಿ ಈ ಒಂದು ವಿಶೇಷವಾದ ಒಂದು ಸಹಾಯವನ್ನ ಸೊಲೊಮೋನನ ಸಮಯದಲ್ಲಿ ಮಾಡಿದ್ರು ಅಂತ ಕೂಡ ನೀವು ಸ್ವಲ್ಪ ಏನ್ ಮಾಡ್ಬೋದು, ಸ್ಟಡಿ ಮಾಡ್ಬೋದು ಅಲ್ವಾ. ನಾವು ಹಳೆ ಒಡಂಬಡಿಕೆ ಅಂತ ತಗೊಂಡ್ರೆ ಈ 2 ಪಟ್ಟಣಗಳನ್ನ ನೀವು ಟಾಪಿಕಲ್ ಸ್ಟಡಿ ಮಾಡಿದ್ರೆ ಒಂದು ಕಡೆ
ಎಲ್ಲೋ ಒಂದ್ ಕಡೆ ನಮ್ಗೆ ಏನ್ ಮಾಹಿತಿ ಸಿಕ್ಕತ್ತಂದ್ರೆ ಸಹೋದರರೇ, ಯಾವಾಗ ಈ ಸಂಪರ್ಕ ಆಯ್ತು, ಇದು ಇಸ್ರೇಲ್ ಪ್ರಾಂತ್ಯದಲ್ಲಿ ಇಲ್ಲದೆ ಇರುವಂತ ಪಟ್ಟಣಗಳಿಗೆ ಯಾಕೆ ಈ ಒಂದು ವಿಶೇಷವಾದ ಒಂದು ಹೆಲ್ಪ್ ಮಾಡ್ತಾ ಇದ್ರು, ದವಸ ಧಾನ್ಯಗಳು ಯಾಕೆ ಹೋಗ್ತಾ ಇತ್ತು ಅಂತ ಒಂದು ವೇಳೆ ದಾವಿದನ ಮೂಲಕ ಯಾವ್ದಾದ್ರೂ ಒಂದು ಏನ್ರಿ ಒಂದು ಆಜ್ಞೆ ಅಲ್ಲಿ ನಡೀತಾ, ಅಥವಾ ಅಲ್ಲಿ ಏನಾದ್ರೂ ಒಂದು ಒಪ್ಪಂದ ನಡೀತಾ, ಇದೆಲ್ಲ ನಾವು ಹಿನ್ನೆಲೆಯನ್ನ ನೋಡ್ಬೇಕಾದ್ರೆ ಹಳೆ ಒಡன்பಡಿಕೆಯನ್ನ ನಾವು ನೋಡೋದಕ್ಕೆ ನಮ್ಮ ಪ್ರಯತ್ನಗಳು ಮಾಡೋಣ. ಆವಾಗ ಈ ಒಂದು ವಿಷಯ ಇನ್ನ ಸ್ಪಷ್ಟ ಆಗತ್ತೆ ನಮಗೆ ಅಲ್ವಾ. ಸೊ ಇದು ಕೂಡ ನಮ್ಮ ಒಂದು ಹೋಮ್ವರ್ಕ್ ಆಗಿ ಕೂಡ ಇಟ್ಕೋಬಹುದು ಅಲ್ವಾ. ಯಾಕೆ ಅಂದ್ರೆ ಹೇರೋದಿನ ಸಮಯ ತನಕ ಈ ಒಂದು ಒಳ್ಳೆಯ ಒಂದು ಸಂಬಂಧಗಳು ಇತ್ತು ಅಂತ ಹೇಳ್ಬೇಕಾದ್ರೆ, ಹೇರೋದಿನ ಸಮಯದಲ್ಲಿ ಆ ಒಂದು ಪಟ್ಟಣಗಳ ಮೇಲೆ ಸ್ವಲ್ಪ ಆತನಿಗೆ ಕೋಪ ಉಂಟಾಯಿತು ಅಂತ ಹೇಳ್ತಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಅವರು ಮಾಡಿದಂತ ಅವರಿಗೆ ಏನಂತ ನೋಡ್ಬೇಕಾದ್ರೆ, ಏನಕ್ಕೋಸ್ಕರ ಇವರಿಗೆ ನಾವು ಈ ದವಸ ಧಾನ್ಯಗಳನ್ನ ಕೊಡಬೇಕು, ಅಥವಾ ಆ ಪ್ರಾಂತ್ಯದವರು ಇವನಿಗೆ ಏನ್ ಮಾಡಿದ್ದಾರೆ, ಇವನನ್ನ ಆಧರಿಸಿ ನಡೆದಿಲ್ಲ ಅಂತ ಕೂಡ ಘಟನೆಗಳು ಆಗಿರ್ಬೇಕು. ಅದರಿಂದನೇ ಅವನ್ ಕೋಪಗೊಂಡಾಗ ಅಲ್ಲಿ ಆ ಒಂದು ಪಟ್ಟಣದ ಜನರು ಏನ್ ಮಾಡ್ತಾರಂದ್ರೆ, ಆ ರಾಜನ ಏನ್ರಿ ಒಂದು ಫ್ರೆಂಡ್ ಆಗಿರುವಂತ ವ್ಯಕ್ತಿಯನ್ನ ಅವರು ಒಂದು ಮಾರ್ಗವಾಗಿ ಇಟ್ಕೊಂಡು ಅಲ್ಲಿ ಹೇರೋದಿನ ಜೊತೆ ಒಂದು ಒಳ್ಳೆ ಸಂಬಂಧವನ್ನ ಬೆಳೆಸೋದಿಕ್ಕೆ ಅವರು ಪ್ರಯತ್ನ ಮಾಡಿ ಅಲ್ಲಿ ಹೇರೋದಿನ ಹತ್ರ ಬಂದು ಆ ಸಂಪರ್ಕವನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ ಈಗ ಹೇರೋದಿನ ಬಳಿ ಬರುವಂತ ಈ ಪಟ್ಟಣದವನ್ನ ನೋಡ್ತೀವಿ. ಸೊ ಬಂದ ನಂತರ ಈಗ ಹೇರೋದನು ಈ 2 ಪಟ್ಟಣಗಳಿಗೆ ಯಾವುದೋ ಒಂದು ರೀತಿಯ ಒಂದು ಆಜ್ಞೆಯನ್ನ ಕೊಡಬೇಕು, ಅಥವಾ ಆ ಮುರಿದೋಗಿರುವ ಸಂಪರ್ಕವನ್ನ ಸರಿಪಡಿಸ್ಕೊಳ್ಳಕ್ಕೆ ಅವನಿಗೆ ಏನ್ ಮಾಡ್ತಾರಂದ್ರೆ ಒಂದು ಕಾರ್ಯವನ್ನ ಮಾಡ್ತಾರೆ. ಇದು ಏನಂತ ನೋಡೋಣ ಅಂದ್ರೆ 12ನೇ ಅಧ್ಯಾಯ 21, 22, 23 ವಚನ ಓದೋಣ. ಅಪೊಸ್ತಲರ ಕಾರ್ಯಗಳು 12, 21, 22, 23 3 ವಚನಗಳನ್ನ ಓದಿದಾಗ ಅಲ್ಲಿ ಏನ್ ಮಾಡಿದ್ರು, ಏನು ಆಯ್ತು ಅಂತ ಇಲ್ಲಿ ನಮಗೆ ಸ್ಪಷ್ಟತೆ ಸಿಗತ್ತೆ. ಓದ್ತಾರೆ ನೋಡ್ರಿ. ದಿನದಲ್ಲಿ ಹೆರೋದನು ರಾಜ ವಸ್ತ್ರವನ್ನು ಧರಿಸಿಕೊಂಡು ರಾಜಸ್ಥಾನದ ಮೇಲೆ ಕೂತು ಅವರಿಗೆ ಉಪಸಾನ ಮಾಡಿದ್ದನು. ಕೂಡಿದ ಜನರು ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದ್ದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದ್ದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಹುಳ ಬಿದ್ದು ಸತ್ತನು. ಓಕೆ ನೋಡ್ರಿ, ಈ ವಿಷಯಗಳೆಲ್ಲ ತುಂಬಾ ಸಿಂಪಲ್ ಆಗಿ ನಾವು ಓದ್ಬಿಡ್ತೀವಿ. ಆದ್ರೆ ಆ ಕಾಲ ಸಮಯದಲ್ಲಿ ನಿಜವಾಗಿ ನಡೆದಿರುವ ಘಟನೆಯನ್ನ ನಾವು ನಮ್ಮ ಮನಸ್ಸಿಗೆ ತಂದ್ಕೊಂಡ್ರೆ ಏನಾಗಿತ್ತು ಅಂತ ನಾವು ನೋಡ್ಬೋದು. ನೋಡ್ರಿ, ಅಲ್ಲಿ ಯೆರೂಸಲೇಮಲ್ಲಿ ಹೇರೋದನು ಆಳ್ವಿಕೆ ಮಾಡ್ತಾ ಇದ್ದ. ಈ ಸೈದೋಮ್ ತೈರಿಯವರು ಒಂದಷ್ಟು ವಿಷಯಗಳಲ್ಲಿ ಈತನಿಗೆ ಸಮಾಧಾನದಿಂದ ಅಥವಾ ಈತನಿಗೆ ಕಿವಿಗೊಟ್ಟು ನಡೀದೇ ಇರುವಂತ ಪರಿಸ್ಥಿತಿ ಇರ್ಬೋದು, ಅಥವಾ ಇವರು ಆತನಿಗೆ ಮರ್ಯಾದೆ ಕೊಡದೇ ಇರುವಂತ ಒಂದು ವಿಷಯವಾಗಿ ಹೇರೋದನು ಯೋಚನೆ ಮಾಡಿರ್ಬೋದು. ಇದೆಲ್ಲ ಆದಾಗ ಅಲ್ಲಿ ದವಸ ಧಾನ್ಯಗಳನ್ನ ಕೊಡೋದನ್ನ ಒಂದು ವೇಳೆ ಹೇರೋದನು ನಿಲ್ಲಿಸಿರ್ಬೋದು. ಇದೆಲ್ಲ ನೋಡಿ ಆ ಪಟ್ಟಣದವರು ಈಗ ಯೆರೂಸಲೇಮಿಗೆ ಬಂದು ಆ ಹೇರೋದಿನಲ್ಲಿದ್ದಂತ ಭಿನ್ನಾಭಿಪ್ರಾಯವನ್ನ ಸರಿಪಡಿಸೋದಿಕ್ಕೆ ಅಲ್ಲಿ ಬಂದಿರ್ಬೋದು. ಸಹೋದರರೇ, ಬಂದಾಗ ನಾವು ನೋಡ್ತೀವಿ ಈಗ ಹೇರೋದನು ಸ್ಪೆಷಲ್ ಅಪಾಯಿಂಟ್ಮೆಂಟು ಈ ಪಟ್ಟಣದವರಿಗೆ ಕೊಟ್ಟಿರ್ತಾರೆ ಅಲ್ವಾ. ಸಾಮಾನ್ಯವಾಗಿ ರಾಜನನ್ನ ಅಷ್ಟು ಸುಲಭವಾಗಿ ನೋಡಕ್ಕಾಗಲ್ಲ. ಏನೇ ಇದ್ರೂ ಕೂಡ ಅವನಿಗೆ ಅವನ ಅಪ್ಪನೆ ತಗೊಂಡು ಅಪ್ಪನೆ ತಗೊಂಡಿನ ನಂತರ ಮಾತ್ರನೇ ರಾಜನನ್ನ ನೋಡ್ಬೋದು. ಸೊ ಈಗ ರಾಜನು ಸಹೋದರರೇ ಈ ವಿಷಯಗಳನ್ನ ನೋಡುವಾಗ ಈತನು ಮಾಡಿದಂತ ಈ ಒಳ್ಳೆ ವಿಷಯಗಳು ಅಂತ ನೋಡ್ಬೇಕಾದ್ರೆ ಇದು ಕಾಲದಿಂದ ನಾವು ಅದೇ ಹೇಳಿದ್ವಲ್ಲ, ಸೊಲೊಮೋನಿನ ಸಮಯದಿಂದ ಈ ಒಂದು ದವಸ ಧಾನ್ಯಗಳನ್ನ ಈ ಕ್ಷೇತ್ರಕ್ಕೆ ಕೊಡುವ ಒಂದು ಕೆಲಸ ನಡೀತಾನೆ ಇತ್ತು. ಇದು ದೇವರ ಒಂದು ಸಂಕಲ್ಪವಾಗಿ ಕೂಡ ಇದು ಇದ್ದಿರ್ಬೇಕು ಅಂತ ಕೂಡ ಈ ಒಂದು ವಚನದ ಮೂಲಕ ನಮ್ಗೆ ತಿಳುವಳಿಕೆ ಬರ್ತಾ ಇದೆ. ಯಾಕಂದ್ರೆ ಈ ಸಾಮಾನ್ಯವಾಗಿ ಈ ಯಾವುದೋ ರೀತಿಯಲ್ಲಿ ಒಂದು ಉಪಚಾರ ಮಾಡ್ತಾ ಇರೋದು ಒಂದು,
ಆದ್ರೆ ಇಲ್ಲಿ ಆ ಉಪಚಾರವನ್ನ ನಿಲ್ಲಿಸಿದ ನಂತರ ಅಲ್ಲಿ ಜನ ಬಂದು ಅದನ್ನ ಮತ್ತೆ ನಮಗೆ ಕೊಡ್ರಿ ಅಂತ ಕೇಳುವ ವಿಷಯ, ಅಲ್ಲಿ ಹೇರೋದನು ಯಾವ ರೀತಿ ನಡ್ಕೋತಾನೆ ಅನ್ನುವ ವಿಷಯ, ಇದೆಲ್ಲ ನೋಡುವಾಗ ಈ ಒಂದು ಉಪಚಾರದ ವಿಷಯ ದೇವರ ಒಂದು ಸಂಕಲ್ಪವಾಗಿ ಇತ್ತು ಅಂತ ಕೂಡ ನಾವು ಈ ಒಂದು ವಚನದಿಂದ ನಾವು ಸ್ವಲ್ಪ ಏನ್ ಮಾಡ್ಬೇಕ್ರಿ, ನಾವು ಈ ಹಿನ್ನೆಲೆಯನ್ನ ಹುಡುಕೋದಕ್ಕೆ ಪ್ರಯತ್ನ ಮಾಡೋಣ. ನೀವು ಕೂಡ ಒಂದು ಹೋಮ್ವರ್ಕ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಾರದಲ್ಲಿ ಈ ಒಂದು ವಿಷಯ ಎಲ್ಲಿಂದ ಪ್ರಾರಂಭವಾಯಿತು, ಏನಕ್ಕೆ ಈ ವಿಷಯ ಅಂತ ಕೂಡ ನಾವು ಎಲ್ರೂ ಸೇರಿ ಏನ್ ಮಾಡೋಣ, ಇದನ್ನ ಹುಡ್ಕೋಣ. ಸೊ ಅದಕ್ಕೆ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ವಿಷಯವನ್ನ ನೋಡುವಾಗ ಈಗ ಹೇರೋದನಿಗೆ ಇವರು ಪಟ್ಟಣದವರು ಬಂದು ಅವನ್ನ ಗೌರವಿಸೋ ತರ ಅವ್ರ ಮುಂದೆ ಬಂದಾಗ ಈಗ ಹೇರೋದನು ಯಾವ ರೀತಿ ಬರ್ತಾನಂದ್ರೆ ಸಹೋದರರೇ, ಅಲ್ಲಿ ವಚನ ನೀವು ನೋಡ್ಬೇಕಾದ್ರೆ ಒಂದು ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ಗೆ ಆ ಒಂದು ಪ್ಯಾಲೇಸ್ ಅಲ್ಲಿ ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಅವಾಗ ಹೇರೋದನು ಯಾವ ರೀತಿ ಬರ್ತಾನೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ವಚನ ಹೇಳ್ತದೆ, ಸಹೋದರರೇ, ಆ ರಾಜನ ಒಂದು ಏನ್ರಿ ವಸ್ತ್ರವನ್ನ ಧರಿಸುತ್ತಾ ಆ ಒಂದು ಸಿಂಹಾಸನದ ಮೇಲೆ ಕೂತು ಅವನು ಈಗ ಮಾತನಾಡೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಮಾತನಾಡುವ ವಿಷಯಗಳನ್ನ ನೀವು ನೋಡ್ಬೇಕಾದ್ರೆ ಸಹೋದರರೇ, ಈತನು ಒಳ್ಳೆಯ ಮಾತುಗಾರರಾಗಿದ್ದ, ಒಳ್ಳೆ ಭಾಷಣಗಳನ್ನ ಕೊಡುವಂತ ವ್ಯಕ್ತಿಯಾಗಿದ್ದ. ಆದರೆ ಆ ಕೊಡುವಂತ ಭಾಷಣಗಳಲ್ಲಿ ಆತನನ್ನ ಮಹಿಮೆ ಪಡಿಸುವ ವಿಚಾರ, ಆತನ ಮೂಲಕನೇ ನಿಮಗೆ ಈ ಒಂದು ನೆರೆ ಸಿಗ್ತಾ ಇದೆ, ಈ ಒಂದು ದವಸ ಧಾನ್ಯಗಳು ಸಿಗ್ತಾ ಇದೆ ಅಂತೇಳಿ ಆತನನ್ನೇ ಹೆಚ್ಚಳ ಪಡಿಸ್ಕೊಂಡು, ಆತನನ್ನೇ ಮಹಿಮೆ ಪಡಿಸ್ಕೊಂಡು ಅಲ್ಲಿ ಮಾತನಾಡುವ ಒಂದು ವಿಷಯ ಈಗ ನಡೀತಾ ಇದೆ ಸಹೋದರರೇ. ಇದೇ ನಾವು ನೋಡುವಂತ ತುಂಬಾ ಮುಖ್ಯವಾದ ಒಂದು ಬುದ್ಧಿಪಾಠ ಅಲ್ವಾ? ಸೊ ಅಲ್ಲಿ ದೇವರು ಈ ಒಂದು ವಿಷಯದಲ್ಲಿ ಅವರು ನಡೆಸ್ತಾ ಇದ್ರು ಅನ್ನೋದು ಫಸ್ಟ್ ಆತನು ಅರ್ಥ ಮಾಡ್ಕೊಂಡಿಲ್ಲ. ಆತನ ರಾಜಭಾರದಲ್ಲಿ ಎಲ್ಲೋ ಒಂದು ಕಡೆ ಈ ಪಟ್ಟಣದವರು ಆತನಿಗೆ ಗೌರವಿಸಿಲ್ಲ ಅಂತೇಳಿ ಅವರ ಮೇಲೆ ಕೋಪಗೊಂಡು ಅವರಿಗೆ ಕೊಡುವಂತ ದವಸ ಧಾನ್ಯಗಳು ನಿಲ್ಲಿಸಿರ್ಬೋದು. ಆ ನಿಲ್ಲಿಸಿರೋ ಕಾರಣ ಆ ಪಟ್ಟಣದವರು ಈಗ ಯೆರೂಸಲೇಮಿಗೆ ಹುಡುಕೋ ಬಂದು ಆ ಒಂದು ಹೇರೋದನ ಹತ್ರ ಕ್ಷಮಾಪಣೆ ಕೇಳಿ ಅವರು ಮತ್ತೆ ಆ ದವಸ ಧಾನ್ಯಗಳು ಬೇಕು ಅಂತ ಬಂದಿರ್ಬೋದು. ಆ ಬಂದಾಗ ಈಗ ಹೇರೋದನು ಆತನ ನಿಜ ಒಂದು ಆ ಒಂದು ನಿಜವಾದ ಒಂದು ಗುಣವನ್ನ ಅಲ್ಲಿ ತೋರಿಸುವ ಒಂದು ವಿಷಯ ನೋಡ್ಬೇಕಾದ್ರೆ ಅವನನ್ನ ಹೆಚ್ಚಳ ಪಡಿಸ್ಕೊಂಡು ಅವನು ಈ ಒಂದು ಜನರಿಗೆ ಸಹಾಯ ಮಾಡೋದು ತನ್ನ ಒಂದು ಇಷ್ಟದಿಂದಲೇ, ತಾನು ಶ್ರೇಷ್ಠನು, ತನ್ನಲ್ಲಿ ಆತನಿಗೆ ಏನೂ ಕೊರತೆ ಇಲ್ಲ, ಆತನು ಮನಸ್ಸು ಮಾಡಿದ್ರೆ ಅವ್ರಿಗೆ ಏನೂ ಕೊಡದೆ ನಿಲ್ಲಿಸ್ಬೋದು ಅಂತ ಈ ರೀತಿಯ ಮಾತುಗಳನ್ನ ಒಂದು ವೇಳೆ ಅವನು ಹೇಳಿರ್ಬೋದು. ಯಾಕಂದ್ರೆ ಅಲ್ಲಿ ವಚನ ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಆ ಭಾಷಣೆಯನ್ನ ಪ್ರಾರಂಭ ಮಾಡ್ತಾನೆ ಅಂತ ಹೇಳುವಾಗ ಆ ಜನರು ಆತನನ್ನ ಸಂತೋಷ ಪಡಿಸೋದಕ್ಕೋ ಅಥವಾ ಆತನ ಭಾಷಣ ಅಷ್ಟು ಆಕರ್ಷಕವಾಗಿ ಇತ್ತೋ ಗೊತ್ತಿಲ್ಲ. ಆದ್ರೆ ಜನರು ಏನ್ ಮಾಡ್ತಾರಂದ್ರೆ ಅವನ ಒಂದು ಕೋಪದಿಂದ ಕಾಪಾಡ್ಕೋಬೇಕಾದ್ರೆ ಅಲ್ಲಿ ಏನಂತಾರಂದ್ರೆ ಅಲ್ಲಿ ಜನರು ಜೋರಾಗಿ ಕೂಗಿ ಹೇಳ್ತಾರೆ, ಇದು ಮನುಷ್ಯನ ಒಂದು ಭಾಷಣ ಅಲ್ಲ, ಅಥವಾ ಮನುಷ್ಯನಿಂದ ಬರುವಂತ ಮಾತುಗಳಿಲ್ಲ, ಇದು ದೇವರಿಂದ ಬರುವಂತ ಮಾತುಗಳು, ಅಥವಾ ಈತನು ಒಂದು ದೇವರು ಅಂತ ಅವ್ರು ಅಲ್ಲೇನ್ ಮಾಡ್ತಾರ್ರಿ, ಅವ್ರನ್ನ ಬಂದು ಅಲ್ಲಿ ಕೂಗುವ ಒಂದು ವಿಷಯವನ್ನ ನೋಡ್ತೀವಿ. ನೀವು ಆ ಒಂದು 22ನೇ ವಚನ ಮಾತ್ರ ಓದಿ ಬ್ರದರ್ ಸಿಸ್ಟರ್, 22nd ವರ್ಸ್ ಓದಿ. 22ನೇ ವಚನ ಓದಿ ಅದೇ ಸಿಸ್ಟರ್. ಜನರು ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿ ಎಂದು ಅರ್ಪಡಿಸಿದರು. ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಈ ಒಂದು ವಿಷಯವನ್ನ ನೋಡಿದಾಗ ಇದು ದಿ ಗಾಡ್ ಅಂತ ಬರಲ್ಲ, ಅ ಗಾಡ್ ಅಂತ ಬರುತ್ತದೆ. ಸೊ ದಿ ಗಾಡ್ ಅಂದ್ರೆ ಏಕೈಕ ದೇವರು ಅಂತ, ಅ ಗಾಡ್ ಅಂದ್ರೆ ಅನೇಕ ದೇವರುಗಳಿದ್ದಾರೆ, ಅದರಲ್ಲಿ ಈತನು ಕೂಡ ಒಬ್ಬ ದೇವರು ಅಂತ ಹೇಳುವಂತ ಒಂದು ಅರ್ಥ ಕೊಡ್ತದೆ. ಕನ್ನಡದಲ್ಲಿ ಆ ರೀತಿಯ ಒಂದು ವಿಷಯಗಳು ಬರ್ತದೆ ಅಲ್ವಾ, ದೇವರಿಂದ ಅಂತ ಬರ್ತದೆ. ಆದ್ರೆ ಇಂಗ್ಲಿಷ್ ಅಲ್ಲಿ ನೀವು ನೋಡ್ಬೇಕಾದ್ರೆ ಇಟ್ ಈಸ್ ದ ವಾಯ್ಸ್ ಆಫ್ ಅ ಗಾಡ್ ಅಂತ ಬರ್ತದೆ. ಸೊ ಅಲ್ಲಿ ಈ ಸೀದೋನ್
ತೈರಿಯವರು ದಿ ಗಾಡ್ ಅಂತ ಹೇಳಿಲ್ಲ ಅಲ್ವಾ, ಏಕೈಕ ದೇವರು ಈತನು ಅಂತ ಹೇಳಿಲ್ಲ. ಈತನು ಕೂಡ ಒಬ್ಬ ದೇವರು ಅಥವಾ ಪ್ರಭು ಅಂತ ಆ ದೇವರ ಸ್ಥಾನದಲ್ಲಿ ಈತನನ್ನ ಹೊಗಳುವ ಒಂದು ವಿಷಯವನ್ನ ಅಲ್ಲಿ ಮಾಡ್ತಾರೆ ಸಹೋದರರೇ. ಆಗ ಅಲ್ಲಿ ನೋಡಿದಾಗ ಸಹೋದರರೇ 23ನೇ ವಚನ ತುಂಬಾ ಕ್ಲಿಯರ್ ಆಗಿ ಹೇಳ್ತದೆ, ದೇವರ ನಾಮಕ್ಕೆ ಮಹಿಮೆ ತರದೇ ಇರುವಂತ ಒಂದು ಪರಿಸ್ಥಿತಿ ಬಂದಾಗ ಅಲ್ಲಿ ದೂತನು ಆತನನ್ನ ಏನ್ ಮಾಡ್ತಾನಂತೆ, ಒಡೆದ್ರು ಅಂತ ಬರ್ತದೆ. ದೂತನು ಆತನಿಗೆ ಒಂದು ಶಿಕ್ಷೆಯನ್ನ ವಿಧಿಸಿರು ಅಂತ ಬರ್ತದೆ. ಆತನಿಗೆ ಒಂದು ಕಾಯಿಲೆ ಉಂಟಾಗಿರುವ ವಿಷಯವನ್ನ ಬರೀತಾರೆ ಸಹೋದರರೇ. ಆ ಕಾಯಿಲೆ ಉಂಟಾಗಿರುವ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಅಲ್ಲಿ ಈ ಒಂದು ಮಾಡರ್ನ್ ಸೈನ್ಸ್ ಅಲ್ಲಿ ನಾವು ಏನಂತ ನೋಡ್ಬೋದು ಅಂದ್ರೆ ಹುಳ ಬಿದ್ದು ಸತ್ರು ಅಂತ ಬರ್ತದೆ ಅಲ್ಲಿ. ಆದ್ರೆ ಇದು ಮಾಡರ್ನ್ ಸೈನ್ಸ್ ಅಲ್ಲಿ ಅಥವಾ ಮೆಡಿಸನ್ ಲೈನ್ ಅಲ್ಲಿ ಏನಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಆತನ ಇಂಟೆಸ್ಟೈನ್ ಅಲ್ಲಿ ಹುಳಗಳು ಆಗಿರ್ಬೋದು, ಇನ್ಫೆಕ್ಷನ್ ಆಗಿ ಆ ಇಂಟೆಸ್ಟೈನ್ ಅಲ್ಲಿ ಇನ್ಫೆಕ್ಷನ್ ಆಗಿ ಆ ಹುಳಗಳು ಬಂದು ಅವನು ಆ ರೀತಿಯ ಒಂದು ಸಾವನ್ನ ಅಪ್ಪಿಕೊಂಡ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ. ಸೊ ಇಲ್ಲಿ ನಮಗೆ ತುಂಬಾ ಒಂದು ಮುಖ್ಯವಾದ ಬುದ್ಧಿಪಾಠಗಳು ಕೂಡ ದೇವರು ನಮಗೆ ತಿಳಿಸ್ತಾರೆ ಸಹೋದರರೇ. ಯಾಕೆ ಅಂದ್ರೆ ಅಲ್ಲಿ ಹೇರೋದನು ಅರಸನಾಗಿ ಅವನು ಯಾವ ರೀತಿ ಆತನನ್ನ ಎಚ್ಚರ ಪಡಿಸ್ಕೊಂಡ್ರು, ಆತನನ್ನ ಹೆಮ್ಮೆಯ ಒಂದು ರೀತಿಯಲ್ಲಿ ಆತನನ್ನ ತೋರ್ಸ್ಕೊಂಡ, ಆತನೇ ಜನರನ್ನ ಕಾಪಾಡೋನು, ಆತನೇ ಯಾವ ರೀತಿಯ ಒಂದು ನಿರ್ಧಾರಗಳನ್ನ ತಗೋತಾನೋ ಆ ನಿರ್ಧಾರಗಳ ಮೇಲೇನೆ ಎಲ್ಲಾನು ಆಗತ್ತೆ ಅನ್ನುವ ಒಂದು ವಿಷಯವನ್ನ ಅವನು ಅರ್ಥ ಮಾಡಿಕೊಂಡು ಅವರು ಭಾಷಣೆಯನ್ನ ಬಿಗಿತಾ ಇದ್ರು. ಆದ್ರೆ ಸಹೋದರರೇ ಯೋಚನೆ ಮಾಡಿ, ಜನರು ಕೂಡ ಆತನ ಕೋಪದಿಂದ ಅವರು ಕಾಪಾಡ್ಕೋಬೇಕು ಅಂತ ಹೇಳಿದಾಗ ಅವರು ಕೂಡ ಒಂದು ವೇಳೆ ಸುಳ್ಳಾಗಿ ಆತನನ್ನ ನೀವೇ ದೇವರು ಅಂತ ಹೇಳಿ ಅವ್ರನ್ನ ಹೊಗಳಿರ್ಬೋದು ಅಂತ ಕೂಡ ನೋಡ್ತೀವಿ. ಆ ಹೊಗಳಿಕೆಯನ್ನ ಹೇರೋದನು ಅಲ್ಲಿ ಏನ್ ಮಾಡ್ಬಿಟ್ರು, ಅದನ್ನ ನಿರಾಕರಿಸಿಲ್ಲ, ಅದನ್ನ ಸ್ವೀಕಾರ ಮಾಡಿರೋದ್ರಿಂದ ಅಲ್ಲಿ ವಚನ ಹೇಳ್ತದೆ, ದೇವರ ನಾಮಕ್ಕೆ ಸಲ್ಲಿಸುವಂತ ಗೌರವವನ್ನ ಆತನಿಗೆ ಜನರು ಕೊಟ್ಟಿದ್ದನ್ನ ಅವನು ಸ್ವೀಕಾರ ಮಾಡಿರೋದ್ರಿಂದ ಅವನು ಆತನನ್ನೇ ದೇವರಾಗಿ ಜನರ ಮುಂದೆ ತೋರ್ಸ್ಕೊಂಡ. ಅದರಿಂದ ಅಲ್ಲಿ ದೂತನ ಮೂಲಕ ಏನಾಯ್ತ್ರಿ, ಇಮ್ಮಿಡಿಯೇಟ್ ಆಗಿ ಆ ರಿಸಲ್ಟ್ ಬಂತು ಅಂತ ನೋಡ್ತೀವಿ. ಇದೆಲ್ಲ ನಾವು ವಚನಗಳನ್ನ ಓದುವಾಗ ಇದು ಒಂದು ತಾಸಿನ ಸಮಯದಲ್ಲೋ ಅಥವಾ 2-3 ತಾಸಿನ ಸಮಯದಲ್ಲೋ ಇಲ್ಲ ಸಹೋದರರೇ, ಇದು ಒಂದು ಕಾಲ ಅವಧಿಯಾಗಿರ್ಬೇಕು ಅಲ್ವಾ. ಎಷ್ಟು ದಿನ ಅಂತ ನಮಗ್ ಗೊತ್ತಿಲ್ಲ. ನಾವು ಓದಿದ್ದ ಈ 3 ವಚನಗಳು ಎಷ್ಟು ದಿನದಲ್ಲಿ ನಡೀತು ಅಂತ ನಮ್ಗೆ ಮಾಹಿತಿ ಇಲ್ಲ. ಇದು ಕಾಲಕ್ರಮೇಣ ಆತನಿಗೆ ಒಂದು ವ್ಯಾಧಿ ಬಂದಿರ್ಬೋದು. ಆ ಒಂದು ವ್ಯಾಧಿಯ ಮೂಲಕ ಅಲ್ಲಿ ಆತನ ಬಾಡಿಯಲ್ಲಿ ಹುಳ ಬಿದ್ದಿರ್ಬೇಕು, ಅದರಿಂದ ಅವನು ಕಾಯಿಲೆಗೊಂಡು ಸತ್ತಿರ್ಬೋದು. ಇದು ಎಷ್ಟು ದಿನ ಕಾಲ ಅಂತ ನಮಗ್ ಗೊತ್ತಿಲ್ಲ. ಆದರೆ ದೇವರ ಕೋಪಕ್ಕೆ ಗುರಿಯಾಗಿದ್ದು ಮಾತ್ರ ನಮಗ್ ಗೊತ್ತು. ದೂತನ ಮೂಲಕ ಅವನಿಗೆ ಒಂದು ಪೆನಾಲ್ಟಿ ದೇವರು ಕೊಟ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ. ಸೊ ಇಂಥ ವಿಷಯಗಳನ್ನ ನಾವು ನೋಡುವಾಗ ಸಹೋದರರೇ, ಈ ವಿಷಯಗಳನ್ನ ಕೂಡ ನಾವು ನೋಡುವಾಗ ನಾವು ನೋಡಿದ್ದೇನೆಂದ್ರೆ ಈ ಪಟ್ಟಣದ ಜನರು ಆತನನ್ನ ದೇವ್ರು ಅಂತ ಅಲ್ಲಿ ಹೊಗಳುವ ಒಂದು ವಿಷಯವನ್ನ ನೋಡುವಾಗ ಆ ಹೇರೋದನು ಆ ಹೊಗಳಿಕೆಯನ್ನ ತಗೋಬಾರ್ದಾಗಿತ್ತು ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ದೇವ್ರು ಅನ್ಯ ಜನರನ್ನ ಕೂಡ ಎಬ್ಬಿಸಿ ಅವರ ಒಂದು ಸಂಕಲ್ಪಕ್ಕೆ ಬೇಕಾಗಿರುವಂತ ಕಾರ್ಯಗಳನ್ನ ಮಾಡೋದನ್ನ ನಾವು ನೋಡ್ತೀವಿ. ಯಾಕೆಂದ್ರೆ ಹೇರೋದನು ಕೂಡ ಯಹೂದ್ಯನಾಗಿರ್ಲಿಲ್ಲ, ಆದ್ರೆ ದೇವರು ಆತನನ್ನ ಕೂಡ ಅಲ್ಲಿ ಆ ಒಂದು ಉನ್ನತವಾದ ಒಂದು ಸ್ಥಾನದಲ್ಲಿ ಇಟ್ಟಿದ್ರು ಅಂದ್ರೆ ಅದು ದೇವರ ಸಂಕಲ್ಪವಾಗಿತ್ತು ಅಂತ ಕೂಡ ನಾವು ನೋಡ್ಬೇಕು ಸಹೋದರರೇ. ಈ ವಿಷಯಗಳು ಆತನಿಗೆ ಮನವರಿಕೆ ಅಥವಾ ಆತನಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಆತನು ಅದನ್ನ ಅಲಕ್ಷ್ಯ ಮಾಡ್ದ ಅಂತ ಕೂಡ ನಾವು ನೋಡ್ಬೋದು. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇದೇ ಒಂದು
ಘಟನೆಯನ್ನ ನಾವು ಸ್ವಲ್ಪ ಹಳೆ ಒಡಂಬಡಿಕೆ ಹೋಗಿ ನೆಬೂಕದ್ನೆಚ್ಚರನ ನಮ್ಮ ಮನಸ್ಸಿಗೆ ತಂದ್ಕೊಂಡ್ರೆ ಆತನು ಮಾಡಿದಂತ ವಿಷಯ ಕೂಡ ಇದೇ ರೀತಿಯಲ್ಲಿ ಇತ್ತು. ಇದೇ ರೀತಿಯ ಒಂದು ಒಂದು ಶಿಕ್ಷೆಯನ್ನ ದೇವರು ನೆಬೂಕದ್ನೆಚ್ಚರನ ಕೂಡ ಕೊಟ್ರು ಅಂತ ನಮ್ಮ ಮನಸ್ಸಿಗೆ ನಾವು ತಂದ್ಕೋಬೇಕು ಸಹೋದರರೇ ಅಲ್ವಾ. ಸೊ ನೆಬೂಕದ್ನೆಚ್ಚರ ವಿಷಯದಲ್ಲಿ ನೋಡ್ಬೇಕಾದ್ರೆ ದೇವರು ಆತನನ್ನ ಎಷ್ಟೋ ಕಡೆ ನನ್ನ ಸೇವಕನು ಅಂತ ಸತ್ಯವೇದದಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಸಹೋದರರೇ. ನೋಡ್ರಿ, ನನ್ನ ಸೇವಕನು ಅಂತ ಹೇಳುವಾಗ ಆ ನೆಬೂಕದ್ನೆಚ್ಚರ ಇಸ್ರೇಲ್ ಜನಕ್ಕೆ ಕೊಟ್ಟಂತ ಸಂಕಷ್ಟಗಳು ಎಲ್ಲಾನು ದೇವರಿಂದ ಆತನು ಪಡ್ಕೊಂಡಿರುವ ಒಂದು ದೇವರಿಂದ ಪಡ್ಕೊಂಡಿರುವ ಆ ಅನುಮತಿಯ ಮೂಲಕನೇ ಅವನು ಇದೆಲ್ಲ ಮಾಡಿರ್ಬೇಕು ಅಂತ ನಮಗ್ ಗೊತ್ತಾಗ್ತಾ ಇದೆ. ಯಾವಾಗ ದೇವರು ಆತನನ್ನ ಈ ರೀತಿಯ ಒಂದು ವಿಷಯದಲ್ಲಿ ಬಳಸ್ಕೊಂಡ್ರೋ ಆತನು ಅದನ್ನ ಏನ್ ಮಾಡಿಲ್ಲ ರೀ, ಅದನ್ನ ಗಮನ ಕೊಡದೆ ಒಂದು ದಿನ ಆತನು ಆ ಬಾಬಿಲೋನ್ ಒಂದು ಅರಮನೆಯಲ್ಲಿ ನಿಂತ್ಕೊಂಡು ಅವರ ಆಚೆ ನೋಡಿದಾಗ ಅವನು ಮಾಡಿದಂತ ಸಾಧನೆಗಳನ್ನ ನೋಡಿ ಅವನ ಮನಸ್ಸಲ್ಲಿ ಒಂದು ಹೆಚ್ಚಳ ಪ್ರಾರಂಭವಾಯ್ತು. ಅವನ ಮನಸ್ಸಿನಲ್ಲಿ ಒಂದು ಹೆಮ್ಮೆ ಪ್ರಾರಂಭವಾಯ್ತು. ಈ ಹೆಮ್ಮೆ ಎಲ್ಲಿಗೆ ಆತನನ್ನ ಕರೆದೋಯ್ತು ಅಂದ್ರೆ ಆತನನ್ನ ನಡೆಸುವ ದೇವರನ್ನ ಮರ್ತು ಬಿಟ್ಟ. ಇದೆಲ್ಲಾನು ಇಸ್ರೇಲ್ ದೇವರೇ ಮಾಡ್ತಾ ಇದ್ದಾರೆ ಅಂತ ಅವನು ಮರ್ತು ಬಿಟ್ಟ. ಏನ್ ಮಾಡ್ದ ಅಂದ್ರೆ ಆತನ ಹೊಗಳಿಕೆಗೆ ಆತನು ಇದನ್ನೆಲ್ಲ ಸಾಧನೆ ಮಾಡ್ದ ಅಂತ ಅವನು ನೋಡಿದಾಗ ಅಲ್ಲಿ ನಾವು ನೋಡ್ತೀವಿ 7 ವರ್ಷ ಕಾಲ ದೇವರು ಆತನನ್ನ ಹುಚ್ಚುತನವನ್ನ ಆತನಿಗೆ ಏನ್ ಮಾಡಿದ್ರಿ ಅಲ್ಲಿ ದಯಪಾಲಿಸಿದ್ರು ಅಂತ ನೋಡ್ತೀವಿ ಅಲ್ವಾ. 7 ವರ್ಷ ಆತನು ಹುಚ್ಚನಾಗಿ ಪ್ರಾಣಿಯ ಒಂದು ಸ್ಥಿತಿಯಲ್ಲಿ ಅವನ ಜೀವನ ನಡೀತು ಅಂತ ನೋಡ್ತೀವಿ ಸಹೋದರರೇ. ಇದೇ ಒಂದು ಎಕ್ಸಾಂಪಲ್ ಇಲ್ಲಿ ಹೊಸ ಒಡಂಬಡಿಕೆಗೆ ಬಂದಾಗ ಹೇರೋದನಿಗೆ ಕೂಡ ಇದೇ ವಿಷಯ ದೇವರು ಮಾಡಿದ್ರು. ಯಾವಾಗ ಈ ಇಸ್ರೇಲ್ ಜನಾಂಗವನ್ನ ಯಾವ ರೀತಿ ದೇವರು ನಡೆಸ್ತಾ ಇದ್ರು ಅಂದ್ರೆ ಪ್ರಾರಂಭದ ಒಂದು ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಇಸ್ರೇಲ್ ಜನರನ್ನ ಅವರು ಕಾಪಾಡಿ ನಡೆಸ್ತಾ ಇದ್ರು. ಅದು ಮಾತ್ರವಲ್ಲ, ಅವರು ದೇವರನ್ನ ಬಿಟ್ಟು ದೂರ ಹೋದಾಗ ಅವರಿಗೆ ಸಂಕಷ್ಟಗಳನ್ನ ಬೇರೆ ಬೇರೆ ಜಾತಿಯ ರಾಜ್ಯಗಳಿಂದ ಅವರಿಗೆ ಕೊಟ್ರು. ಅದೇ ರೀತಿ ಕೂಡ ಯೇಸು ಸ್ವಾಮಿ ಹೋದ ನಂತರ ಕೂಡ ಹೊಸ ಒಡಂಬಡಿಕೆಯಲ್ಲಿ ಕೂಡ ಯಹೂದ್ಯರನ್ನ ಯಾವಾಗ ಯಹೂದ್ಯರು ದೇವರ ವಿರುದ್ಧವಾಗಿ ನಡೀತಾ ಇದ್ರು ಆವಾಗ ಬೇರೆ ರಾಜರಿಂದ ಅವರಿಗೆ ಒಂದು ಏನ್ ಮಾಡ್ತಾ ಇದ್ರಿ, ಒಂದು ಸಂಕಷ್ಟವನ್ನ ಕೊಟ್ಟು ಅವರು ಮತ್ತೆ ದೇವರಲ್ಲಿ ತಿರುಗೋದಿಕ್ಕೆ ಒಂದು ಅವಕಾಶಗಳನ್ನ ಮಾಡಿಕೊಟ್ರು. ಅದೇ ರೀತಿಯ ಅವಕಾಶವನ್ನೇ ಇಲ್ಲಿ ಹೇರೋದ್ ಮೂಲಕ ದೇವರು ಮಾಡ್ತಾ ಇದ್ರು. ಆದ್ರೆ ಹೇರೋದನು ಏನ್ ಮಾಡ್ಬಿಟ್ಟ ಅಂತ ನೋಡ್ಬೇಕಾದ್ರೆ ಸಹೋದರರೇ, ತಾನೇ ಈ ವಿಷಯಗಳಲ್ಲಿ ಶ್ರೇಷ್ಠನಾಗಿ ತನ್ನಿಂದಾನೇ ಎಲ್ಲಾ ಕಾರ್ಯಗಳು ನಡೀತದೆ ಅನ್ನುವ ಒಂದು ವಿಷಯದಲ್ಲಿ ಅವರು ಮಾಡಿದ್ರು ಅಂತ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಸಹೋದರರೇ, ಇನ್ನೊಂದು ಒಂದು ವಿಷಯವನ್ನ ಈ ಸಮಯದಲ್ಲಿ ಏನು ನಮ್ಮ ಮನಸ್ಸಿಗೆ ತಂದ್ಕೋಬಹುದು ಅಂದ್ರೆ ಹೇರೋದಿನ ವಿಷಯದಲ್ಲಿ ನಾವು ನೋಡಿದ್ವಿ. ಇನ್ನೊಂದು ವಿಷಯವನ್ನ ಕೂಡ ನಾವು ಏನ್ ಮನಸ್ಸಿಗೆ ತಂದ್ಕೋಬಹುದು ಅಂದ್ರೆ ಈ ಒಂದು ಸುವಾರ್ತೆ ಯುಗದಲ್ಲಿ ಅಲ್ವಾ, ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅಂತ ನಾವು ಓದ್ತೀವಲ್ಲ ಅಲ್ವಾ, ಆ ಒಂದು ಅಂತಿಕ್ರಿಸ್ತು ಅಂತ ಹೇಳ್ತೀವಲ್ಲ, ಆ ಆಂಟಿ ಕ್ರೈಸ್ಟ್ ಸಿಸ್ಟಮ್ ನ ಕೂಡ ನಾವು ನೋಡಿದಾಗ ಸಹೋದರರೇ, ದೇವರು ಆ ಆದಿ ಸಭೆಯಲ್ಲಿ ಕೊಟ್ಟಂತ ಆ ಒಂದು ಸಂದೇಶವು ಅಥವಾ ಆ ಒಂದು ಬೋಧನೆಗಳು ಯಾವಾಗ ಈ ಅಂತಿಕ್ರಿಸ್ತುವ ಒಂದು ವಿಷಯಗಳು ಪ್ರಾರಂಭವಾಯಿತು ಆವಾಗ ದೇವರ ಒಂದು ಸಂಕಲ್ಪವು ಸಂಪೂರ್ಣವಾಗಿ ಮರೆ ಆಯ್ತು. ದೇವರ ಒಂದು ಯೋಜನೆಯು ಅಲ್ಲಿ ಜನರಿಗೆ ತಿಳಿದೇ ಇರಂಗೆ ಮಾಡಿದ್ದು ಈ ಅಂತಿಕ್ರಿಸ್ತುವ ಒಂದು ಸಿಸ್ಟಮು. ಈ ಸಿಸ್ಟಮ್ ಯಾವಾಗ ಈ ಒಂದು ಗಾಸ್ಪಲ್ ಏಜ್ ಅಲ್ಲಿ ಅತಿ ಹೆಚ್ಚಾಗಿ ಬೆಳೀತೋ ದೇವರ ನಾಮ ಮಹಿಮೆಯನ್ನ ಅವರ ನಾಮ ಮಹಿಮೆ ಮಾಡ್ಕೊಳ್ಳೋದಕ್ಕೆ ಅವರು ಉಪಯೋಗಿಸಿದ್ರು ಅಂತ ಕೂಡ ನೋಡ್ತೀವಿ. ಆದ್ರೆ ನಾವು ಏನಂತ ನೋಡ್ತೀವಿ ಅಂದ್ರೆ ದೇವರು
ಒಬ್ರಿಗೆ ಏನಾದ್ರೂ ಒಂದು ತೀರ್ಮಾನ ಕೊಡ್ಬೇಕಾದ್ರೆ ಒಂದೊಂದು ವಿಷಯದಲ್ಲಿ ಇನ್ಸ್ಟೆಂಟ್ ಆಗಿ ಕೊಟ್ಬಿಡ್ತಾರೆ. ಆದ್ರೆ ಒಂದಷ್ಟು ವಿಷಯಗಳಲ್ಲಿ ಅಲ್ಲಿ ಕಾದಿದ್ದು ಅವರ ಸಂಕಲ್ಪವು ಯಾವ ರೀತಿ ನೆರವೇರ್ಬೇಕೋ ಅದಕ್ಕೆ ಕಾದಿದ್ದು ಒಂದಷ್ಟು ವಿಷಯಗಳನ್ನ ಮಾಡ್ತಾರೆ ಅಂತ ಕೂಡ ಈ ಸನ್ನಿವೇಶದಲ್ಲಿ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರನೇ. ಅದರಿಂದ ಈ ಏರೋದನ ವಿಷಯವನ್ನ ನೋಡುವಾಗ ನೆಬೂಕದ್ನೆಚ್ಚರನ ಯಾವ ರೀತಿ ದೇವರು ಬಳಸ್ಕೊಂಡು ಇಸ್ರೇಲ್ ಜನಾಂಗವನ್ನ ಆ ಸಂಕಷ್ಟಕ್ಕೆ ಒಳಪಡಿಸಿ ಅವರು ಮತ್ತೆ ದೇವರನ್ನ ಹುಡುಕೋದಿಕ್ಕೆ ಒಂದು ಯೋಜನೆಯನ್ನ ಇಟ್ಟಿದ್ರು, ಅದೇ ರೀತಿ ಇಲ್ಲಿ ಈ ಘಟನೆಯಲ್ಲಿ ಹೇರೋದಿನ ಮೂಲಕ ಯಹೂದ್ಯರಿಗೆ ಒಂದು ಸಂಕಷ್ಟವನ್ನ ಕೊಟ್ರು. ಆ ತೈರಿ ಸಿದೋಮ್ ಪಟ್ಟಣದಲ್ಲಿ ಇದ್ದಂತ ಯಹೂದ್ಯರಿಗೆ ಕೂಡ ಈ ಒಂದು ಪಾಠ ಬೇಕಾಗಿತ್ತು. ದೇವರ ಕಡೆಗೆ ತಿರುಗಿಕೊಳ್ಳುವ ಒಂದು ವಿಷಯವಾಗಿ ಇರ್ಬೋದು. ಆದ್ರೆ ಯಾವಾಗ ಇವರು ಆ ಒಂದು ಹೇರೋದನನ್ನ ದೇವರು ಅಂತ ಏನ್ರಿ ಅವರು ಕೊಂಡಾಡಕ್ಕೆ ಪ್ರಾರಂಭ ಮಾಡಿದ್ರು, ಆವಾಗ ಆ ಒಂದು ವಿಷಯವನ್ನ ಹೇರೋದನು ಸ್ವೀಕಾರ ಮಾಡಿ ಆತನು ಹೆಮ್ಮೆ ಪಟ್ನೋ, ಆವಾಗ ಈ ಒಂದು ವಿಷಯ ನಡೀತು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಇದನ್ನು ಕೂಡ ನಮ್ಮ ಮನಸ್ಸಿಗೆ ತಗೋಬೇಕು. ಯಾಕಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ನಾವು ಕೂಡ ಎಷ್ಟೋ ಸಮಯಗಳಲ್ಲಿ ನಾವು ಸುವಾರ್ತೆಯನ್ನ ಸಾರುವ ಸಹೋದರರಾಗಿರ್ಬೋದು ಅಲ್ವಾ. ಸೊ ಈ ಒಂದು ದೇವರ ಸಂಕಲ್ಪವನ್ನ ನಾವು ದೇವರ ವಾಕ್ಯಗಳನ್ನ ಬೋಧಿಸುವವರಾಗಿರ್ಬೋದು. ಈ ಒಂದು ಸಮಯದಲ್ಲಿ ಕೂಡ ನಮಗೂ ಕೂಡ ಒಂದು ಪಾಠ ಇಲ್ಲಿ ದೇವರು ಇಟ್ಟಿದ್ದಾರೆ. ಸಹೋದರಿಯರನ್ನ ದೇವರ ವಾಕ್ಯಗಳನ್ನ ಸಾರಕ್ಕೆ ಸಹೋದರರಿಗೆ ಇಂಡಿವಿಜುವಲ್ ಆಗಿ ವಿಟ್ನೆಸ್ ಅವಕಾಶಗಳನ್ನ ಕೊಡ್ತಾರೆ. ಸಹೋದರರಿಗೆ ಏನ್ರಿ ಅನೇಕ ರೀತಿಯ ಸಭೆಗಳನ್ನ ಏನ್ರಿ ನಿರ್ಮಾಣ ಮಾಡಿ ನಡೆಯೋಕೆ ಅವಕಾಶ ಕೊಡ್ತಾರೆ. ಮಾಡುವಾಗ ದೇವರ ಸಂಕಲ್ಪವು ಸಹೋದರರ ಮೂಲಕ ಒಂದು ವಿಷಯಗಳು ನಡೀತಾ ಇರುವಾಗ ಆ ಸಭೆಯಲ್ಲಿ ಇರುವಂತ ಇನ್ನು ಬೆಳೆದೇ ಇರುವಂತ ಸಹೋದರರು ಅಥವಾ ಸರಿಯಾಗಿ ಸತ್ಯವನ್ನ ತಿಳ್ಕೊಳ್ಳದೆ ಇರುವಂತ ಸಹೋದರರು, ಆ ತಿಳುವಳಿಕೆ ಇಲ್ಲದೆ ಇರೋರು ಯಾವಾಗ ಈ ಒಂದು ಸತ್ಯವನ್ನ ಬೋಧಿಸುವ ಸಹೋದರಗಳನ್ನ ದೇವರು ಅಂತ ಪೂಜಿಸಕ್ಕೆ ಪ್ರಾರಂಭ ಮಾಡ್ತಾರೋ, ಆವಾಗ ಬೆಳೆದಿರುವ ಸಹೋದರರು ಅದನ್ನ ತಡೆಗಟ್ಟಬೇಕು ಸಹೋದರ ಸಹೋದರರೇ. ಆ ರೀತಿಯ ಒಂದು ಗೌರವವನ್ನ ಸ್ವೀಕಾರ ಮಾಡಬಾರದು. ಆ ರೀತಿಯ ಒಂದು ಗೌರವವನ್ನ ಸ್ವೀಕಾರ ಮಾಡದೆ ಅದು ತಿರಸ್ಕಾರ ಮಾಡಿ ದೇವರು ಮಾತ್ರನೇ ಈ ಒಂದು ಪೂಜೆ ಮಾಡೋದಕ್ಕೆ ಅರ್ಹತೆ ಇರೋರು. ಬ್ರದರ್ ಕೇಳಿಸ್ತಿಲ್ಲ, ಮ್ಯೂಟ್ ಆಗಿದೆ. ಸಾರಿ. ಓಕೆ ರೀ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಈ ಒಂದು ವಿಷಯದಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ವಿಷಯಗಳನ್ನ ನಾವು ನೋಡ್ಬೇಕಾಗಿದೆ ಅಲ್ವಾ. ಸೊ ಅಲ್ಲಿ ಒಂದು ವೇಳೆ ಈ ಸಭೆಗಳನ್ನ ನಡೆಸುವಾಗ ಅಥವಾ ಸುವಾರ್ತೆಯನ್ನ ಸಾರುವಾಗ ದೇವರು ವಿಶೇಷವಾದ ಒಂದು ರೀತಿಯಲ್ಲಿ ಸಹೋದರಗಳನ್ನ ಅಲ್ಲಿ ಉಪಯೋಗಿಸ್ಕೊಳ್ಳುವಾಗ ನಾವು ಯಾವಾಗ್ಲೂ ದೇವರ ನಾಮಕ್ಕೆ ಮಹಿಮೆ ಆಗುವಂತ ಒಂದು ರೀತಿಯಲ್ಲಿ ನಾವು ನಡ್ಕೋಬೇಕು. ಅಥವಾ ದೇವರು ನಾಮ ಮಾತ್ರ ಮಹಿಮೆ ಆಗುವ ಒಂದು ವಿಷಯವಾಗಿ ನಮ್ಮ ಮನಸ್ಸಲ್ಲಿ ಇರಬೇಕು. ಯಾರಾದ್ರೂ ಸಭೆಗಳಲ್ಲಿ ಹೊಸದಾಗಿ ಬಂದಿರಬಹುದು ಅಥವಾ ದೇವರ ಒಂದು ಸತ್ಯದ ವಿಷಯಗಳನ್ನ ಇನ್ನ ಅರ್ಥ ಮಾಡ್ಕೊಳ್ದೆ ಇರ್ಬೋದು, ಅದನ್ನ ಪ್ರಯತ್ನ ಮಾಡಿರ್ಬೋದು. ಅಂತವರು ಸಹೋದರಗಳನ್ನ ದೇವರ ರೀತಿ ಪೂಜಿಸುವ ಒಂದು ವಿಷಯಗಳನ್ನ ಅಲ್ಲಿ ಮಾಡುವಾಗ ಆ ಸಹೋದರರು
ಬೆಳೆದಿರೋರು ಅದನ್ನ ತಡೆಗಟ್ಟಬೇಕು ಸಹೋದರರೇ. ಇಲ್ಲ ಅಂದ್ರೆ ಈ ದೇವರ ನಾಮ ಅಲ್ಲಿ ಮಹಿಮೆ ಆಗದೆ ಅವರ ಒಂದು ನಾವು ಮಹಿಮೆ ಆದಾಗ ದೇವರಿಗೆ ಅದು ಇಷ್ಟವಾದದ್ದಲ್ಲ ಅಂತ ನಾವು ನೋಡ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಕೂಡ ಇದನ್ನೇ ಮಾಡಿದ್ರು. ಒಳ್ಳೆ ಬೋಧಕರೇ ಅಂತ ಹೇಳುವಾಗ ಹೇಳ್ತಾರೆ, ನನ್ನನ್ನು ಯಾಕೆ ಒಳ್ಳೆಯವನು ಅಂತೀಯ. ನೋಡ್ರಿ ಎಷ್ಟು ಇಮಿಡಿಯೇಟ್ ಆಗಿ ಆ ಮಹಿಮೆಯನ್ನ ದೇವರಿಗೆ ಮಾತ್ರ ಸಲ್ಲಬೇಕು ಅಂತ ಅಲ್ಲಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಪ್ರಕಟಣೆಯಲ್ಲಿ ನಾವು ನೋಡುವಾಗ ಸಹೋದರರೇ, ದೂತನು ತೋರಿಸಿದಂತ ಅದ್ಭುತಗಳನ್ನ ಅಥವಾ ಆ ಒಂದು ವಿಷನ್ ಎಲ್ಲ ನೋಡಿದ್ಮೇಲೆ ಯೋಹಾನ ಆತನ ಕಾಲಿಗೆ ಅಡ್ಡ ಬೀಳುವಾಗ ಹೇಳ್ತಾನೆ, ನನ್ನನ್ನ ಯಾಕೆ ನೀನು ಪೂಜಿಸ್ತೀಯ, ದೇವರು ಒಬ್ರೇ ಆ ಒಂದು ಗೌರವವನ್ನ ಘನವನ್ನ ಅವ್ರಿಗೆ ಮಾತ್ರನೇ ಕೊಡುವಂತ ಅಲ್ಲಿ ನಿಲ್ಲಿಸ್ತಾರೆ ಸಹೋದರರೇ. ಇದೆಲ್ಲಾನೇ ನಮಗೆ ಒಂದು ಬುದ್ಧಿಪಾಠವಾಗಿದೆ. ಅದರಿಂದ ದೇವರು ಅವರ ಸಂಕಲ್ಪದ ಪ್ರಕಾರ, ಅವರ ಒಂದು ಚಿತ್ತದ ಪ್ರಕಾರ ಅವರ ಆತ್ಮವನ್ನ ಕೊಟ್ಟು ಸಹೋದರರನ್ನ ಈ ಒಂದು ಸುವಾರ್ತೆ ಯುಗದಲ್ಲಿ ನಡೆಸುವಾಗ ಎಲ್ಲಾ ಸಮಯದಲ್ಲೂ ಗೌರವವನ್ನ ನಾವು ತಗೊಳ್ಳದೆ, ಒಂದು ವೇಳೆ ಆ ರೀತಿ ಬಂದ್ರೂ ಕೂಡ ಅದನ್ನ ತಿರಸ್ಕಾರ ಮಾಡುವ ಒಂದು ಆ ಒಂದು ಮನಸ್ಥಿತಿ ನಮ್ಮಲ್ಲಿರ್ಬೇಕು. ಯಾವುದೇ ಹೊಗಳಿಕೆಗೆ, ಯಾವುದೇ ಒಂದು ಪೂಜೆ ಭಾವ ಇದೆಲ್ಲಾನು ಬಂದಾಗ ಅಲ್ಲಿ ತಿರಸ್ಕಾರ ಮಾಡಿ ಅಲ್ಲಿ ಇರುವಂತ ಸಹೋದರರಿಗೆ ತಿಳುವಳಿಕೆಯನ್ನ ಕೊಡಬೇಕು. ದೇವರು ಮಾತ್ರನೇ ಮಹಿಮೆ ಹೊಂದತಕ್ಕದಾದ ಒಂದು ಸ್ಥಾನದಲ್ಲಿದ್ದಾರೆ ಅಂತ ನಾವು ಹೇಳುವವರಾಗಿರ್ಬೇಕು ಸಹೋದರರೇ. ಅದರಿಂದ ಈ ಒಂದು ಘಟನೆಗಳನ್ನ, ಈ ಒಂದು ಅಪೊಸ್ತಲರ ಕಾರ್ಯಗಳನ್ನ ನೋಡ್ಕೊ ಬರುವಾಗ, ಒಂದೊಂದು ಘಟನೆಗಳನ್ನ ನಾವು ಓದುವಾಗ ಅದರಲ್ಲಿ ಈಗ ನಾವು ಸಭೆಯಾಗಿ ಕರೆಯಲ್ಪಟ್ಟಿರುವಾಗ ನಮಗೆ ಏನು ಪಾಠ ಅಂತ ಕೂಡ ನಾವು ಸ್ವಲ್ಪ ಗಮನ ಕೊಟ್ಬಿಟ್ರೆ ಈ ಒಂದು ಪಾಠದ ಒಂದು ವಿಷಯಗಳು, ಈ ಒಂದು ಸ್ಟಡಿ ನಮಗೆ ತುಂಬಾ ಮುಖ್ಯವಾಗಿರ್ತದೆ. ಅದರಿಂದ ಇಲ್ಲಿ ಅನ್ಯ ಜನರಾಗಿರುವ ಹೇರೋದನನ್ನ ಕೂಡ ದೇವರು ಅವರ ಸಂಕಲ್ಪದ ಪ್ರಕಾರನೇ ನಡೆಸ್ತಾ ಇದ್ರು ಅಂತ ನಮಗೆ ಒಂದು ಮಾಹಿತಿ ಸಿಗ್ತಾ ಇದೆ. ಆ ಸಂಕಲ್ಪವನ್ನ ನಡೆಸ್ತಾ ಇರುವ ದೇವರು ಯಾವಾಗ ಹೇರೋದನು ಅದಕ್ಕೆ ಏನ್ ಮಾಡಿದಾರೆ, ಆ ಒಂದು ಗೌರವವನ್ನ, ಆ ಒಂದು ಪೂಜೆ ಅವರು ಮಾಡಿದಂತ ಗೌರವದ ವಿಷಯವನ್ನ ಸ್ವೀಕಾರ ಮಾಡಿದಾಗ ಆತನಿಗೆ ಮಹಿಮೆ ತರುವಂತ ಒಂದು ವಿಷಯ. ಸೊ ಇಷ್ಟು ವಿಷಯಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಡೋಣ. ಸೊ ನಾವು ದೇವರ ಚಿತ್ತ ಇದ್ರೆ ಬರುವಂತ ಒಂದು ವಾರದಲ್ಲಿ ಕೂಡ ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 24ನೇ ವಚನದಿಂದ ನಾವು ಪಾಠಗಳನ್ನ ಮುಂದುವರಿಸೋಣ. ಸೊ ಇವತ್ತು ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 12ನೇ ವಚನದಿಂದ 24ನೇ ವಚನ ತನಕ ನಾವು ನೋಡಿದೀವಿ. ಓಕೆನಾ? 12ನೇ ಅಧ್ಯಾಯ 23ನೇ ವಚನ ತನಕ ನೋಡಿದೀವಿ. 24ನೇ ವಚನದಿಂದ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ನಾವು ಇದನ್ನ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಈ ಒಂದು ಕೂಟ ಮುಕ್ತಾಯಗೊಳ್ಳುವ ಸಹೋದರರಾದ ವಿನೋದ್ ಬ್ರದರ್ ಸಭೆಯನ್ನ ಅಲ್ಲಿ ಮುಕ್ತಾಯಗೊಳ್ಳುವಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಬ್ರದರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್. ಪ್ರಾರ್ಥನೆ ಮಾಡೋಣ. Heavenly Almighty Father, God of Abraham, Isaac and Jacob, hallowed be thy name. Dear Father, they have selected few among us in this world to know thy name in this gospel age. And they have taught us today how important it is that we keep our mind, our mindset, our words in a way that is acceptable unto thy sight, and to bring glory only unto thy name through Christ. The grace that they have extended for us to take part in thy kingdom is something that we do not deserve, but they have given us by thy love that they have for us. Although we are nothing more than dust, but they have loved us and cared us and called to become thy children. We thank thee for that. Help us to keep in our minds the importance and have that reverence in order to fulfill thy will in our lives at all times. And whatsoever qualification that they have given us as a responsibility that we need to endure and partake in accordance to thy will, help us to do so with all reverence and hope and faith. Help us to be honest and just and practice all the characters of fruits of spirit.
and let the Holy Spirit dwell in our hearts each day and guide us accordingly. We pray all this unto thee, dear Father, unto thy name, through the precious name of thy Son, our Savior, Lord Jesus Christ. Amen. Namaste, brother. Amen. ಎಲ್ಲರಿಗೂ Thank you. ನಮಸ್ತೆ. Thank you. ನಮಸ್ತೆ ಬ್ರದರ್.